ಹಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಚಾಪ್ಟರ್ ನಂಬರ್ 33 ಸೋಷಿಯಲ್ ಸೈನ್ಸ್ ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಎಂಬ ಒಂದು ಚಾಪ್ಟರ್ನ ಡಿಸ್ಕಸ್ ಮಾಡೋಣ ಬನ್ನಿ. ಸೊ ಲೆಟ್ಸ್ ಡೈವ್ ಇನ್ ಟು ದ ಟಾಪಿಕ್. ವಿ ಲರ್ನ್ ಅಬೌಟ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಈ ಒಂದು ಚಾಪ್ಟರ್ಲ್ಲಿ ನಾವೇನೇನು ತಿಳಿತೀವಿ ನೋಡೋಣ. ಕನ್ಸ್ಯೂಮರ್, ಕನ್ಸ್ಯೂಮರ್ ರೈಟ್ಸ್, ಎಕ್ಸ್ಪ್ಲಾಯ್ಟೇಷನ್ ಆ್ಯಂಡ್ ಕನ್ಸ್ಯೂಮರ್ ಅವೇರ್ನೆಸ್. ಸೊ ಫಸ್ಟ್ ನಾವು ಕನ್ಸ್ಯೂಮರ್ ಎಂಬ ಒಂದು ಶಬ್ದದ ಮೀನಿಂಗ್ ಏನಂತ ನೋಡ್ತೀವಿ, ಮತ್ತು ಆ ಒಂದು ಕನ್ಸ್ಯೂಮರ್ದು ಹಕ್ಕುಗಳೇನು, ಆ ಒಂದು ಕನ್ಸ್ಯೂಮರ್ದು ಶೋಷಣೆ ಹೇಗಾಗ್ತಿದೆ, ಮತ್ತು ಆ ಕನ್ಸ್ಯೂಮರಿಗೆ ಹೇಗೆ ನಾವು ಅವೇರ್ನೆಸ್ನ ಮೂಡಿಸಬೇಕು ಅಂತ ನೋಡ್ತೀವಿ. ದ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್. ಸೊ ಈ ಒಂದು ಕನ್ಸ್ಯೂಮರ್ಸ್ನ ನಾವು ಹೇಗೆ ಸಂರಕ್ಷಿಸಬಹುದು ಮತ್ತು ಅದ್ರದ್ದು ಇಂಪಾರ್ಟೆನ್ಸ್ ಏನು, ಯಾಕೆ ಅದನ್ನು ಅವರನ್ನು ನಾವು ಸಂರಕ್ಷಿಸಬೇಕು ಅಂತ ನೋಡ್ತೀವಿ. ಟು ಫಾಲೋ ಸರ್ಟನ್ ಪ್ರಿಕಾಷನರಿ ಮೆಜರ್ಸ್ ವೈಲ್ ಬೈಯಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಯಾವುದೇ ಒಂದು ವಸ್ತುಗಳು ಸಾಮಾನುಗಳನ್ನು ನಾವು ಖರೀದಿಸುವಾಗ ಯಾವ್ಯಾವ ಥರದ ಒಂದು ಜಾಗೃತೆಯನ್ನು ನಾವು ಇಟ್ಕೊಂಡಿರಬೇಕು, ಹೇಗೆ ನಾವು ಪ್ರಿಕಾಷನರಿ ಮೆಜರ್ಸ್ನ ಇಟ್ಕೊಂಡಿರಬೇಕು ಅಂತ ನೋಡ್ತೀವಿ. ದ ಸಿಗ್ನಿಫಿಕೆನ್ಸ್ ಆಫ್ ದ ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ವಿತ್ ರಿಗಾರ್ಡ್ ಟು ದ ಮೆಥಡ್ಸ್ ಆಫ್ ಫೈಲಿಂಗ್ ಕೇಸಸ್ ವಿತ್ ದ ಕನ್ಸ್ಯೂಮರ್ ಕೋರ್ಟ್. ಸೊ ನಿಮ್ಗೆ ಗೊತ್ತಿರುತ್ತೆ, ಸೊ ನ್ಯಾಯ ವಿಧಾಯಕ ಸಭೆಗೆ ನಾವು ಕೋರ್ಟ್ ಅಂತ ಕರಿತೀವಿ. ಸೊ ಆ ಒಂದು ನ್ಯಾಯವನ್ನು ಕೊಡೋ ಒಂದು ಕಚೇರಿ ಇರುತ್ತೆ, ಆ ಒಂದು ಕೋರ್ಟು ಬರೀ ಕ್ರಿಮಿನಲ್ ಕೇಸಸ್ಸು, ಸಿವಿಲ್ ಕೇಸಸ್ಸು, ಸೊ ಆ ಥರದ್ದು ಮಾತ್ರ ಇರಲ್ಲ. ಕನ್ಸ್ಯೂಮರ್ ಕೇಸಸ್ಗೂ ಸಹ ಅವರಿಗೆ ಒಂದು ನ್ಯಾಯವನ್ನು ಕೊಡ್ತಾರೆ. ಯಾವುದೇ ಒಂದು ಮೋಸ ವಂಚನೆಗಳಾದಾಗ ನ್ಯಾಯವನ್ನು ಕೊಡ್ತಾರೆ. ಆ ಒಂದು ಕನ್ಸ್ಯೂಮರ್ ಕೋರ್ಟ್ ಬಗ್ಗೆ ತಿಳ್ಕೊತೀವಿ. ಸೊ ಲೆಟ್ ಅಸ್ ಡೈವ್ ಇನ್ ಟು ದ ಟಾಪಿಕ್. ದ ಯೂಸರ್ ಆ್ಯಂಡ್ ಪ್ರೊವೈಡರ್. ಸೊ ಏನಿದು ಯೂಸರ್ ಅಂದ್ರೇನು ಮತ್ತು ಪ್ರೊವೈಡರ್ ಅಂದ್ರೇನು ಎಂಬ ಒಂದು ಎರಡು ಟರ್ಮ್ಸನ್ನು ನಾವು ಈಗ ತಿಳಿತೀವಿ. ದ ಸರ್ವಿಸ್ ಆರ್ಗನೈಸೇಷನ್ಸ್ ಹ್ಯಾವ್ ಯೂಸ್ ದ ಟರ್ಮ್ ಯೂಸರ್ ಟು ದೋಸ್ ಹೂ ಯೂಸ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಯಾರು ಸರ್ವಿಸ್ ಆರ್ಗನೈಸೇಷನ್ಸು ಯಾವ ಒಂದು ವ್ಯಕ್ತಿ ಗೂಡ್ಸ್ ಮತ್ತು ಸರ್ವಿಸಸ್ನ ಅಂದರೆ ಸಾಮಾನುಗಳನ್ನು ಮತ್ತು ಹೆಲ್ಪನ್ನು ಯೂಸ್ ಮಾಡ್ಕೊತಾನೆ ಅಂಥವರಿಗೆ ಯೂಸರ್ಸ್ ಅಂತ ಕರಿತೀವಿ. ದ ಪರ್ಸನ್ ಹು ಸಪ್ಲೈಸ್ ಗೂಡ್ಸ್ ಆ್ಯಂಡ್ ಆರ್ ಸರ್ವಿಸಸ್ ಇಸ್ ಕಾಲ್ಡ್ ಅ ಪ್ರೊವೈಡರ್. ಸೊ ಯಾರು ಈ ಸಾಮಾನುಗಳನ್ನು ಮತ್ತು ಸರ್ವಿಸಸ್ನ ಜನರಿಗೆ ನೀಡ್ತಾರೆ ಅವರು ಪ್ರೊವೈಡರ್ಸ್ ಅಂತ ಕರಿತೀವಿ. ದ ಗೌರ್ಮೆಂಟ್ ಇನ್ ಇಟ್ಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಹ್ಯಾಸ್ ಯೂಸ್ ದ ವರ್ಡ್ ಕನ್ಸ್ಯೂಮರ್ ಇನ್ ಪ್ಲೇಸ್ ಆಫ್ ಯೂಸರ್. ಸೊ ಗೌರ್ಮೆಂಟು ಅವ್ರದ್ದು ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಏನಂತ ಹೇಳಿದ್ದಾರೆ, ಯೂಸರ್ ಬದಲು ಕನ್ಸ್ಯೂಮರ್ ಎಂಬ ಒಂದು ಶಬ್ದನ ಯೂಸ್ ಮಾಡಿದ್ದಾರೆ. ಈ ಒಂದು ಕನ್ಸ್ಯೂಮರ್ ಎಂಬ ಒಂದು ಶಬ್ದನೇ ನಾವು ಯೂಸರ್ ಜಾಗದಲ್ಲಿ ಯೂಸ್ ಮಾಡ್ತೀವಿ ಈ ಇಡೀ ಚಾಪ್ಟರಲ್ಲಿ. ಓಕೆನಾ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಟ್ರೇಡರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಟು ಪ್ರೊವೈಡ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ದ ಪ್ರೈಸ್ ಪೇಡ್ ಬೈ ದ ಕನ್ಸ್ಯೂಮರ್. ಸೊ ಯಾವುದೇ ಒಂದು ವ್ಯಾಪಾರಿ ಟ್ರೇಡರ್ಸು ಅಥವಾ ಪ್ರೊಡ್ಯೂಸರ್ಸು ಅವ್ರದ್ದೊಂದು ಕರ್ತವ್ಯ. ಓಕೆನಾ. ಅವ್ರ ಕೆಲಸ ಅಲ್ಲ, ಕರ್ತವ್ಯ ಆಗತ್ತೆ. ಏನು ಕರ್ತವ್ಯ ಆಗತ್ತೆ, ಯಾವುದಾದ್ರೂ ಒಂದು ಕಸ್ಟಮರ್ ಬಂದಾಗ ಅವರು ಎಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆಯೇ ಅವರು ಕ್ವಾಲಿಟಿ ಗುಡ್ಸ್ನ ಕೊಡಬೇಕು ಅಂತ. ಓಕೆನಾ. ಸೊ ಅವರು ₹100 ಸಾಮಾನು ಕೊಟ್ಟರೆ 10 ರೂಪಾಯಿ ಸಾಮಾನು ವ್ಯಾಲ್ಯೂ ಇರುವಂಥ ಒಂದು ಸಾಮಾನುಗಳನ್ನು ಕೊಡಬಾರ್ದು. ಓಕೆ. ಸೊ ಇದ್ರ ಮೀನಿಂಗು. ಸೊ ನಾನು ಹೇಳ್ದಂಗೆ ₹100 ಸಾಮಾನು ಅಂದ್ಕೊಂಡು ಕಸ್ಟಮರ್ಸ್ ಕೊಟ್ಟಿರ್ತಾರೆ, ಅದ್ರ ಬದಲು ₹10 ವ್ಯಾಲ್ಯೂ ಇರೋಂಥ ಸಾಮಾನನ್ನು ಕಸ್ಟಮರ್ಸಿಗೆ ಕೊಡಬಾರ್ದು. ಅವ್ರಿಗೆ ಮೋಸ ವಂಚನೆಯಿಂದ ಅವ್ರಿಗೆ ಕೆಟ್ಟ ಕ್ವಾಲಿಟಿ ಇರುವಂಥ ಸಾಮಾನನ್ನು ಅವ್ರಿಗೆ ಕೊಡಬಾರ್ದು. ಇಟ್ ಈಸ್ ದ ರೈಟ್ ಆಫ್ ಎವ್ರಿ ಕನ್ಸ್ಯೂಮರ್ ಟು ಗೆಟ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಹೇಗೆ ಪ್ರೊವೈಡರ್ಸ್ ಅಂದರೆ ಟ್ರೇಡರ್ಸ್ದು ಕರ್ತವ್ಯ ಆಗುತ್ತೆ ಒಳ್ಳೆ ಕ್ವಾಲಿಟಿ ಕೊಡೋದು, ಅದೇ ಥರ ಕನ್ಸ್ಯೂಮರ್ಸು ಅಂದರೆ ಕೊಂಡ್ಕೊಳ್ಳುವಂಥವ್ರದ್ದು ಹಕ್ಕಾಗತ್ತೆ. ಏನು ಹಕ್ಕಾಗತ್ತೆ, ಒಳ್ಳೆ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪಡೆಯೋದು. ದ ಟ್ರೇಡರ್ಸ್ ಆರ್ ಪ್ರೊಡ್ಯೂಸರ್ಸ್ ಚೀಟ್ ದ ಕಸ್ಟಮರ್ಸ್ ಇನ್ ಮೆನಿ ವೇಸ್. ಸೊ ನಿಮ್ಗೆ ಗೊತ್ತಿದ್ದಂಗೆ ಟ್ರೇಡರ್ಸು ಮತ್ತು ಪ್ರೊಡ್ಯೂಸರ್ಸು ಏನು ಮಾಡ್ತಾರೆ, ಮೋಸವನ್ನು ಮಾಡ್ತಾರೆ ಕನ್ಸ್ಯೂಮರ್ಸಿಗೆ ಅಂದರೆ ಕಸ್ಟಮರ್ಸಿಗೆ. ದ ಟ್ರೇಡರ್ಸ್ ಟು ಸ್ಟಾಪ್ ದಿಸ್ ಹಿಂಡರೆನ್ಸ್ ಸಮ್ ಸೋಷಿಯಲ್ ಆರ್ಗನೈಸೇಷನ್ ಸ್ಟಾರ್ಟೆಡ್ ಸಮ್ ಮೂವ್ಮೆಂಟ್ಸ್. ಸೊ ಈ ಒಂದು ಪ್ರಾಬ್ಲಮ್ ಅಂದರೆ ಈ ಒಂದು ಮೋಸ ವಂಚನೆಯನ್ನು ತಡೆಯೋಕ್ಕೆ ಸುಮಾರು ಆರ್ಗನೈಸೇಷನ್ಸು ಸೋಷಿಯಲ್ ಲೆವೆಲಲ್ಲಿ ಸುಮಾರು ಆರ್ಗನೈಸೇಷನ್ಸು ಒಡಮೂಡುತ್ತದೆ ಮತ್ತು ಸುಮಾರು ಚಳುವಳಿಗಳು ಅಂದರೆ ಮೂಮೆಂಟ್ಸು ಸ್ಟಾರ್ಟ್ ಆಗುತ್ತೆ. ದ ಹಿಸ್ಟ್ರಿ ಆಫ್ ಕನ್ಸ್ಯೂಮರ್ ಮೂವ್ಮೆಂಟ್ ಬಿಗ್ಯಾನ್ ಇನ್ US. ಸೊ ಫಸ್ಟ್ ಕನ್ಸ್ಯೂಮರ್ ಮೂವ್ಮೆಂಟು ಅನ್ನೋ ಒಂದು ಕಾನ್ಸೆಪ್ಟು ಫಸ್ಟ್ ಸ್ಟಾರ್ಟ್ ಆಗಿದ್ದು US ಅಂದರೆ ಯುನೈಟೆಡ್ ಸ್ಟೇಟ್ಸಲ್ಲಿ. ಇನ್ ಇಂಡಿಯಾ ದ ಪ್ಲಾನಿಂಗ್ ಕಮಿಷನ್ ಬ್ಯಾಕ್ ದ ಐಡಿಯಾ ಆಫ್ ದ ಫೌಂಡೇಶನ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್ ಇನ್ 1956. ಸೊ ಏನಾಗತ್ತಂದರೆ ಇಂಡಿಯಾದಲ್ಲಿ ಯಾವ ಥರ ಕನ್ಸ್ಯೂಮರ್ ಪ್ರೊಟೆಕ್ಷನನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಂದು ಪ್ಲಾನಿಂಗ್ ಕಮಿಷನ್ನ ಅಸ್ತಿತ್ವಕ್ಕೆ ತರ್ತಾರೆ. ಆ ಒಂದು ಪ್ಲಾನಿಂಗ್ ಕಮಿಷನ್ ಹೆಸರೇನು, ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್.
ಯಾವಾಗ ಅದು ಸ್ಟಾರ್ಟ್ ಮಾಡ್ತಾರೆ, ಜಾರಿಗೆ ತರ್ತಾರೆ, ಯಾವಾಗ ಅದನ್ನು ಸ್ಟಾರ್ಟ್ ಮಾಡ್ತಾರೆ? 1956 ಫಾರ್ ವೇರಿಯಸ್ ರೀಸನ್ಸ್ ಇಟ್ ವಾಸ್ ನಾಟ್ ಎಫೆಕ್ಟಿವ್. ಸೊ ಹಲವಾರು ಕಾರಣಗಳಿಂದ ಇದು ಅಷ್ಟೊಂದು ಚೆನ್ನಾಗಿ ವರ್ಕೌಟ್ ಆಗಿಲ್ಲ. ಸೊ ಯಾವಾಗ ಸರಿಯಾಗಿ ವರ್ಕೌಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು? ದ ರಿಯಲ್ ಬಿಗಿನಿಂಗ್ ಆಫ್ ದ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಇನ್ 1965. ಸೊ ರಿಯಲ್ ಮೂವ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 1965ರಲ್ಲಿ, ಅಂದರೆ 1965 ಸ್ಟಾರ್ಟ್ ಆಗುತ್ತೆ. ಡ್ಯೂರಿಂಗ್ ದಟ್ ಇಯರ್ ಸಮ್ ವುಮೆನ್ ಆಫ್ ಮುಂಬೈ ಸ್ಟಾರ್ಟೆಡ್ ಅ ಮೂವ್ಮೆಂಟ್ ಕಾಲ್ಡ್ ಅವೇರ್. ಸೊ ಆ ಒಂದು ಟೈಮಲ್ಲಿ ಮುಂಬೈಲಿರುವಂಥ ಸ್ತ್ರೀಯರು ಒಂದು ಮೂವ್ಮೆಂಟ್, ಒಂದು ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಚಳುವಳಿ ಹೆಸರೇನು? ಅವೇರ್ ಅಂತ. ಏನಿದರ ಅಬ್ರಿವೇಷನ್ ಅಂದರೆ ದ ಅಸೋಸಿಯೇಷನ್ ಆಫ್ ವುಮೆನ್ ಅಗೇನ್ಸ್ಟ್ ರೈಸಿಂಗ್ ಎಕ್ಸ್ಪೆನ್ಸಸ್. ಓಕೆ, ಸೊ ಇದು ಒಂದು ಅಸೋಸಿಯೇಷನ್ ಆಗಿತ್ತು. ಜಾಸ್ತಿ ದರ ಅಂದರೆ ಯಾವುದಾದ್ರೂ ಒಂದು ರೇಟು ಹೆಚ್ಚು ಮಾಡ್ತಾ ಇದ್ದಾರೆ ಅನಾವಶ್ಯಕವಾಗಿ. ಸೊ ಅದ್ರ ವಿರುದ್ಧ ಈ ಮುಂಬೈನ ಒಂದು ಹೆಂಗಸರು ಸೇರಿ ಪ್ರೊಟೆಸ್ಟ್ ಅಂದರೆ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಗೊತ್ತಿದ್ದಂಗೆ ಮುಂಬೈ ತುಂಬ ಎಕ್ಸ್ಪೆನ್ಸಿವ್. ಸೊ ಈಗಲೂ ಸಹ ತುಂಬ ಎಕ್ಸ್ಪೆನ್ಸಿವ್ ಮುಂಬೈ. ದಿಸ್ ಮೂವ್ಮೆಂಟ್ ಗೇವ್ ರೈಸ್ ಟು ಸ್ಟಾರ್ಟ್ ಸಮ್ ಮೂವ್ಮೆಂಟ್ಸ್ ಅಟ್ ನ್ಯಾಷನಲ್ ಲೆವೆಲ್ ಇನ್ ಸಮ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಸೊ ಈ ಒಂದು ಮೂವ್ಮೆಂಟಿಂದನೇ ಹಲವಾರು ನಮ್ಮ ಒಂದು ದೇಶದಲ್ಲಿ ಹಲವಾರು ಜಾಗಗಳಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆದವು. ದ ಇಂಪಾರ್ಟೆಂಟ್ ಅಸೋಸಿಯೇಷನ್ಸ್ ಆರ್ ದ ಫೆಡರೇಷನ್ ಆಫ್ ಕನ್ಸ್ಯೂಮರ್ ಆರ್ಗನೈಸೇಷನ್, ದ ನ್ಯಾಷನಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಎಕ್ಸೆಟ್ರಾ. ಸೊ ಈ ಒಂದು ಮೂವ್ಮೆಂಟ್ಸಿಂದ ಹಲವಾರು ಆರ್ಗನೈಸೇಷನ್ಸ್ ಜಾರಿಗೆ ಬರುತ್ತೆ, ಅಂದರೆ ಅಸೋಸಿಯೇಷನ್ಸ್ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವುದದು? ಫೆಡರೇಷನ್ ಆಫ್ ಕನ್ಸ್ಯೂಮರ್ ಆರ್ಗನೈಸೇಷನ್, ದ ನ್ಯಾಷನಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಎಕ್ಸೆಟ್ರಾ. ಸೊ ಇದು ಗೌರ್ಮೆಂಟ್ ಅಸೋಸಿಯೇಷನ್ಸ್. ಓಕೆ, ಸೊ ಇದಾಯಿತು. ಮುಂದೆ ಹೋಗೋಣ. ದ ರೀಸನ್ಸ್ ಫಾರ್ ಕನ್ಸ್ಯೂಮರ್ ಎಕ್ಸ್ಪ್ಲಾಯ್ಟೇಷನ್. ಸೊ ಈ ಒಂದು ಕನ್ಸ್ಯೂಮರ್ ಮೇಲೆ ಶೋಷಣೆ ಅಂದರೆ ಎಕ್ಸ್ಪ್ಲಾಯ್ಟೇಷನ್ ಯಾಕೆ ಆಗ್ತಾ ಇದೆ ನೋಡೋಣ. ಡ್ಯೂರಿಂಗ್ ದ ಪಾಸ್ಟ್ ಪ್ರೊಡ್ಯೂಸರ್ಸ್ ವೇರ್ ಸಪ್ಲೈಯಿಂಗ್ ಗುಡ್ಸ್ ಡೈರೆಕ್ಟ್ಲಿ ಟು ದ ಕನ್ಸ್ಯೂಮರ್ಸ್. ಸೊ ಹಿಂದಿನ ಕಾಲದಲ್ಲಿ ಯಾರ್ಯಾರು ಒಂದು ರಾ ಮೆಟೀರಿಯಲ್ಸ್ ಅಥವಾ ಒಂದು ಅಂದರೆ ಯಾವುದಾದ್ರು ಒಂದು ವಸ್ತುವನ್ನು ತಯಾರು ಮಾಡ್ತಾರೆ, ಅವರೇ ಡೈರೆಕ್ಟಾಗಿ ನಮ್ಮಂಥವರಿಗೆ ಯಾರು ಕೊಂಡ್ಕೊಳ್ತಾರೆ ಅಂಥವರಿಗೆ ಡೈರೆಕ್ಟಾಗಿ ಸಪ್ಲೈ ಮಾಡ್ತಾಯಿದ್ರು. ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ: ಮಿಲ್ಕು, ಫ್ರೂಟ್ಸು, ವೆಜಿಟೇಬಲ್ಸ್ ಎಕ್ಸೆಟ್ರಾ. ಸೊ ಹಿಂದಿನ ಕಾಲದಲ್ಲಿ ಯಾರು ಫ್ರೂಟ್ಸನ್ನು ಬೆಳೀತಾರೆ, ವೆಜಿಟೇಬಲ್ಸ್ನ ಬೆಳೀತಾರೆ, ಮಿಲ್ಕನ್ನು ಅವ್ರು ತೊಗೊಂಡು ಬರ್ತಾರೆ ಹಾಲು ಕರೆದು. ಸೊ ಅಂಥವ್ರೇ ಡೈರೆಕ್ಟಾಗಿ ಜನರಿಗೆ ಕೊಡ್ತಾಯಿದ್ರು ವಿದೌಟ್ ಎನಿ ಹಿಂಡ್ರೆನ್ಸ್ ಆಫ್ ದ ಮಿಡಲ್ ಮ್ಯಾನ್. ಸೊ ಯಾವುದೇ ಒಂದು ಮಿಡಲ್ ಮ್ಯಾನ್ ಅಂದರೆ, ಈಗ ಹೇಳ್ತೀನಿ ಮಿಡಲ್ ಮ್ಯಾನ್ ಅಂದರೆ ಏನಂತ. ಸೊ ಅವ್ರದ್ದೊಂದು ಇಂಟರ್ಫಿಯರೆನ್ಸ್ ಇಲ್ದೇ ಕೆಲಸ ನಡೀತಾ ಇತ್ತು. ವೆನ್ ಅಗ್ರಿಕಲ್ಚರಲ್ ಆಕ್ಯುಪೇಷನ್ಸ್ ಡೆವಲಪ್ಡ್ ಇಟ್ ಚೇಂಜ್ ದ ಮಾರ್ಕೆಟಿಂಗ್ ಮೆಥಡ್ಸ್. ಸೊ ಅಗ್ರಿಕಲ್ಚರಲ್ ಆಕ್ಯುಪೇಷನ್ಸು ಡೆವಲಪ್ ಆಗುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅವ್ರಿಗೆಲ್ಲವನ್ನು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಯಿತು. ಆವಾಗ ಮಿಡಲ್ ಮ್ಯಾನ್ ಅನ್ನೋನು ಬರ್ತಾನೆ. ಈಗ ನಾನು ನಿಮ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವುದಾದ್ರೂ ಒಂದು ವಸ್ತು ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಒಂದು ಬಿಸ್ಕೆಟ್ ಅಂತ ತಿಳ್ಕೊಳ್ಳಿ. ಆ ಒಂದು ಬಿಸ್ಕೆಟು ಸ್ಟಾರ್ಟಿಂಗಲ್ಲಿ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ನಿಮ್ಗೆ ಗೊತ್ತಿದೆ. ಫೀಲ್ಡಲ್ಲಿ ವೀಟ್ ಅಥವಾ ಯಾವುದಾದ್ರೂ ಒಂದು ಬೆಳೆಯನ್ನು ಬೆಳೆದು ಅದನ್ನು ಇಂಡಸ್ಟ್ರೀಸಿಗೆ ಕಳಿಸ್ತಾರೆ. ಸೊ ಇಂಡಸ್ಟ್ರೀಸಲ್ಲಿ ಅದು ಪ್ರಾಸೆಸ್ ಆಗಿಬಿಟ್ಟು ಒಂದು ಬಿಸ್ಕೆಟನ್ನು ತಯಾರಿಸ್ತಾರೆ. ಸೊ ಪ್ರೊಡ್ಯೂಸರ್ಸ್ ಯಾರಾದರೂ ಆ ಒಂದು ಇಂಡಸ್ಟ್ರೀಸಲ್ಲಿರೋವಂಥ ಒಂದು ಓನರು, ಅವರೇ ಪ್ರೊಡ್ಯೂಸರ್ಸು. ಇದನ್ನು ಅವರು ಈಗ ಡೈರೆಕ್ಟಾಗಿ ಪೀಪಲಿಗೆ ಕೊಡೋಕ್ಕಾಗಲ್ಲ, ಯಾಕಂದರೆ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ. ಜಾಸ್ತಿ ಪ್ರೊಡ್ಯೂಸ್ ಮಾಡೋದ್ರಿಂದ ಎರಡನ್ನೂ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಯಿತು. ಸೊ ಅದರಿಂದ ಅವ್ರು ಏನು ಮಾಡ್ತಾರೆ, ಹಲವಾರು ಹೋಲ್ಸೇಲ್ ಅಂಗಡಿಗಳಿಗೆ ಸೆಲ್ ಮಾಡ್ತಾರೆ. ಸೊ ಆ ಒಂದು ಹೋಲ್ಸೇಲ್ ಅಂಗಡಿಯವರು ಡೈರೆಕ್ಟ್ ಇಂಡಸ್ಟ್ರೀಸಿಂದನೇ ತಂದಿರ್ತಾರೆ ಕಮ್ಮಿ ದುಡ್ಡಿಗೆ. ಓಕೆ, ಸೊ ಅವರು ಸ್ವಲ್ಪ ಹೆಚ್ಚು ದುಡ್ಡಿಗೆ ಮತ್ತು ಚಿಕ್ಕ ಪುಟ್ಟ ಅಂಗಡಿಯವರಿಗೆ ಸೆಲ್ ಮಾಡ್ತಾರೆ. ಆ ಅಂಗಡಿಯವರು ಸ್ವಲ್ಪ ಜಾಸ್ತಿ ದುಡ್ಡಲ್ಲೇ ನಮಗೆ ಸೆಲ್ ಮಾಡ್ತಾರೆ. ಸೊ ಇದರಲ್ಲಿ ಪ್ರೊಡ್ಯೂಸರ್ಸ್ ಮತ್ತು ಕನ್ಸ್ಯೂಮರ್ಸ್ ಮಧ್ಯೆ ಎಷ್ಟೊಂದು ಮಿಡಲ್ ಮೆನ್ಗಳು ಬಂದರು. ಒಂದು ಹೋಲ್ಸೇಲ್ ಅಂಗಡಿಯವರು, ಮತ್ತೊಂದು ಅಂಗಡಿಯವರು. ಸೊ ಈ ಥರ ಇಂಥವರಿಗೆ ಮಿಡಲ್ ಮ್ಯಾನ್ ಅಂತ ಕರಿತೀವಿ. ಸೊ ಯಾವಾಗ ಜಾಸ್ತಿ ಪ್ರೊಡಕ್ಷನ್ ಜಾಸ್ತಿ ಆಯಿತು, ಆವಾಗ ಮಿಡಲ್ ಮೆನ್ದು ಇಂಪಾರ್ಟೆನ್ಸ್ ಜಾಸ್ತಿ ಆಯಿತು. ದ ಡೈರೆಕ್ಟ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಪ್ರೊಡ್ಯೂಸರ್ ಆ್ಯಂಡ್ ಕನ್ಸ್ಯೂಮರ್ ಹ್ಯಾಡ್ ಆಲ್ಮೋಸ್ಟ್ ಸ್ಟಾಪ್ಡ್. ಸೊ ಪ್ರೊಡ್ಯೂಸರ್ ಮತ್ತು ಕನ್ಸ್ಯೂಮರ್ ನಡುವೆ ಇರುವಂಥ ಒಂದು ಚೇನು ಬ್ರೇಕ್ ಆಯಿತು. ಮಧ್ಯದಲ್ಲಿ ಮತ್ತೊಬ್ಬನ ಯಾವನೋ ಬಂದ್ಕೊಂಡು ಕೂತ್ಕೊಂಡ. ದ ಪ್ರೈಸ್ ಫಿಕ್ಸೇಷನ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಾಸ್ ಡನ್ ಮೇನ್ಲಿ ಬೈ ದ ಮಿಡಲ್ ಮ್ಯಾನ್. ಸೊ ಪ್ರೈಸ್ ಫಿಕ್ಸೇಷನ್ ಅಂದರೆ ಫಸ್ಟ್ ಇಂಡಸ್ಟ್ರೀಸಿಂದ ಒಂದು ಇಷ್ಟು ದುಡ್ಡಿಗಂತ ತಂದಿರ್ತಾರೆ, ಕಾಸ್ಟ್ ಪ್ರೈಸ್ ಅಂತ. ಆದರೆ ಆ ಒಂದು ಸೆಲ್ಲಿಂಗ್ ಪ್ರೈಸೇ ಬೇರೆ ಆಗಿರುತ್ತೆ. ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಇದೇ MRP, ಮಾರ್ಕ್ಡ್ ರಿಟೇಲ್ಡ್ ಪ್ರೈಸ್ ಅಂದ್ಕೊಂಡು ಫೇಕಾಗಿ ಜನರಿಗೆ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಎಕ್ಸ್ಪ್ಲಾಯ್ಟೇಷನ್ ಸ್ಟಾರ್ಟ್ ಆಯಿತು. ಇಟ್ ಲೆಡ್ ಟು ಮೆನಿ ಹಿಂಡ್ರೆನ್ಸಸ್. ಸೊ ಇದರಿಂದ ಸುಮಾರು ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಕನ್ಸ್ಯೂಮರ್ಸ್ ಹ್ಯಾಡ್ ಟು ಫೇಸ್ ವೇರಿಯಸ್ ಡಿಫಿಕಲ್ಟೀಸ್ ಆ್ಯಂಡ್ ಪ್ರಾಬ್ಲಮ್ಸ್. ಕನ್ಸ್ಯೂಮರ್ಸಿಗೆ ತುಂಬ ಡಿಫಿಕಲ್ಟೀಸ್ ಆಗುತ್ತೆ. ದೇ ಇನ್ಕರ್ಡ್ ಮೆನಿ ಲಾಸಸ್. ಸೊ ಕನ್ಸ್ಯೂಮರ್ಸ್ ಅಂದರೆ ನಮಗೆ ತುಂಬ ಲಾಸಸ್ ಬರುತ್ತೆ, ಯಾಕಂದರೆ ಅವರು ಹೆಚ್ಚು ದುಡ್ಡಿಗೆ ಮಾರಾಟ ಮಾಡ್ತಾಯಿದ್ರು. ಯಾರು? ಮಿಡಲ್ ಮ್ಯಾನ್. ಓಕೆ, ದ ಡೆವಲಪ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹ್ಯಾಡ್ ಲೆಡ್ ಟು ಟೆಲಿಶಾಪಿಂಗ್. ಥ್ರೂ ಟೆಲಿಶಾಪಿಂಗ್ ಕನ್ಸ್ಯೂಮರ್ಸ್ ಕ್ಯಾನ್ ಸಿಟ್ ಅಟ್ ಹೋಮ್ ಆ್ಯಂಡ್ ಬೈ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಬೈ ದ ಗೂಡ್ಸ್ ಫ್ರಮ್ ಟ್ರೇಡರ್ಸ್. ಸೊ ಇವಾಗಂತೂ ಗೊತ್ತಿದೆ ನಿಮಗೆ, ಸುಮಾರು ಟೆಲಿಶಾಪಿಂಗ್ ಮೆಥಡ್ಸ್ ಬಂದಿದೆ.
ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದ ಯಾವ್ಯಾವುದದು ನಿಮ್ಗೆ ಗೊತ್ತಿರುತ್ತೆ. ಸ್ವಿಗ್ಗಿ ಅಂದರೆ ಒಂದು 10 ನಿಮಿಷದಲ್ಲೇ ಬಂದುಬಿಡುತ್ತೆ ಊಟ. ಮತ್ತು ಬಿಗ್ ಬಾಸ್ಕೆಟ್ ಅಂದರೆ ಸಾಮಾನುಗಳನ್ನು ಡೈರೆಕ್ಟಾಗಿ ಒಂದು 30 ನಿಮಿಷದಲ್ಲಿ ತಂದುಕೊಡ್ತಾರೆ. ಸೊ ಈ ಥರದ್ದೆಲ್ಲ ಬಂದಿರೋದ್ರಿಂದ, ಮತ್ತು ಅಮೆಝಾನು, ಫ್ಲಿಪ್ಕಾರ್ಟು ಅದೆಲ್ಲ ಬರುತ್ತೆ. ಸೊ ಇದರಿಂದ ಇನ್ಫಾರ್ಮೇಷನ್ ಟೆಕ್ನಾಲಜಿನ ಈ ಒಂದು ಕನ್ಸ್ಯೂಮರ್ ಮತ್ತು ಪ್ರೊಡ್ಯೂಸರ್ ನಡುವೆ ಅಂತ ಒಂದು ಚೈನಿಂಗ್ ಲಿಂಕಲ್ಲಿ ಬಂದುಬಿಟ್ಟಿದೆ. ಓಕೆ. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಇದರಿಂದನೇ ಎಕ್ಸ್ಪ್ಲೋಟೇಷನ್ ಆಗೋದು. ಎಕ್ಸ್ಪ್ಲೋಟೇಷನ್ ಯಾಕಾಗತ್ತೆ ಅಂದರೆ, ಈ ಒಂದು ಮಿಡಲ್ ಮೆನ್ನು ರಿಯಲ್ ಪ್ರೈಸ್ಗಿಂತ ಹೆಚ್ಚು ಪ್ರೈಸಿಗೆ ಮಾರಾಟ ಮಾಡ್ತಾನೆ ಒಂದು ಓನ್ ಪ್ರಾಫಿಟ್ಸ್ಗೋಸ್ಕರ. ಆಮೇಲೆ ಟೆಲಿಶಾಪಿಂಗ್ ಬಗ್ಗೆ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಸೇಮ್ ಥಿಂಗಲ್ಲಿ ಕೊಟ್ಟಿರೋದು. ಈಗ ನೋಡೋಣ ಕನ್ಸ್ಯೂಮರ್ ಅಂದರೆ ಏನಂತ ಡೀಟೇಲ್ಡಾಗಿ ನೋಡೋಣ. Consumer is a person who buys goods or hires or avails services for consideration called prices and wages. ಸೊ ಕನ್ಸ್ಯೂಮರ್ ಅಂದರೆ ಯಾರಂದರೆ, ಯಾವುದಾದ್ರೂ ಒಂದು ಸಾಮಾನನ್ನು ಕೊಂಡುಕೊಳ್ಳುವವರು ಅಥವಾ ಹೈಯರ್ ಮಾಡ್ಕೊಳ್ಳುವವರು. ಸೊ ಯಾರಾದ್ರು ಒಬ್ಬರು ಕೆಲಸಗಾರರು ಬರ್ತಾ ಇರ್ತಾನೆ, ಅವ್ರನ್ನ ಹೈಯರ್ ಮಾಡ್ಕೊತಾರೆ. ಹೈಯರ್ ಅಂದರೆ ಅವರಿಗೆ ಒಂದು ಜಾಬನ್ನು ಕೊಡ್ತಾರೆ. ಅವರು ಕನ್ಸ್ಯೂಮರ್ ಆದರು. ಅವ್ರದ್ದೊಂದು ಕೆಲಸವನ್ನು ಅವರು ಕನ್ಸ್ಯೂಮ್ ಮಾಡ್ಕೊತಾ ಇದ್ದಾರೆ. ಅವ್ರದ್ದೊಂದು ಹ್ಯೂಮನ್ ರಿಸೋರ್ಸನ್ನು ಅವರು ಕನ್ಸ್ಯೂಮ್ ಮಾಡ್ಕೊತಾ ಇದ್ದಾರೆ. ಸೊ ಈ ಥರದಕ್ಕೆ ಇಂಥ ಒಂದು ಜನರಿಗೆ ನಾವು ಕನ್ಸ್ಯೂಮರ್ಸ್ ಅಂತ ಕರಿತೀವಿ, ಅಥವಾ ಎಂಟ್ರಪ್ರಿನರ್ಸ್ ಅಂತಲೂ ಹೇಳ್ಬೋದು. ಪ್ರೈಸಸ್ ಆರ್ ವೇಜಸ್. ಸೊ ಈ ಒಂದು ಪ್ರೈಸಸ್ ಅಂದರೆ ಒಂದು ಪ್ರೈಸಸ್ಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವರು ಆ ಒಂದು ಸಾಮಾನನ್ನು ಕೊಂಡ್ಕೊಳ್ತಾರೆ. ಒಂದು ಸ್ವಲ್ಪ ಸಂಬಳವನ್ನು ಕೊಟ್ಬಿಟ್ಟು ಆ ಒಂದು ವ್ಯಕ್ತಿನ ಅವ್ರು ಕೊಂಡುಕೊಂಡು ಕೆಲಸ ಮಾಡಿಸ್ಕೊತಾರೆ. ಸೊ ಇದೇ ಸೇಮು ವ್ಯಕ್ತಿಗೆ ಮತ್ತು ಸಾಮಾನುಗಳಿಗೆ ಏನು ಅಂತರವಿಲ್ಲ ಅನ್ನೋ ಥರ ತೋರಿಸ್ಬಿಟ್ಟಿದ್ದಾರೆ ಇಲ್ಲಿ. ಸಾಮಾನುಗಳಿಗೆ ನಾವು ಪ್ರೈಸಸ್ ಕೊಡ್ತೀವಿ, ವ್ಯಕ್ತಿಗಳಿಗೆ ನಾವು ಏನು ಸಂಬಳವನ್ನು ಕೊಡ್ತೀವಿ. ಸೊ ಇಲ್ಲಿ ಓನರ್ಸ್ ಅಂದರೆ ಯಾವುದಾದ್ರೂ ಒಂದು ಕಂಪನಿದು CEO ಹೆಡ್ ಅಂತ ಆಗಿರ್ಬೋದು, ಅಥವಾ ಸಾಮಾನ್ಯ ಜನರು ಯಾರು ಅಂದರೆ ನಮ್ಮಂಥವ್ರು ಹೋಗ್ಬಿಟ್ಟು ಸಾಮಾನುಗಳನ್ನು ಕೊಂಡ್ಕೊಳ್ಳೋರು. ಸೊ ಇದಕ್ಕೆ ಕನ್ಸ್ಯೂಮರ್ ಅಂತ ಕರಿತೀವಿ. ಸೊ ನೀವು CEO ಅಂದ್ಕೂಡಲೇ ಅವ್ರು ಕನ್ಸ್ಯೂಮರ್ ಅಲ್ಲ, ಅವ್ರು ಪ್ರೊಡ್ಯೂಸರ್ ಅಂತ ಅಂದ್ಕೊಂಡ್ಬೇಡಿ. CEO ಯಾವುದಾದ್ರೊಂದು ಕಂಪನಿ CEO ಅಂದರೆ ಅವರ ಅಂಡರು ಎಂಪ್ಲಾಯೀಸ್ ಇರ್ತಾರೆ. ಅವ್ರ ಅಂಡರ್ ಎಂಪ್ಲಾಯೀಸ್ ಇದ್ದರೆ ಅಂದರೆ ಏನು ಕಾರಣ, ಒಂದು ಸ್ವಲ್ಪ ಅವ್ರಿಗೆ ಸಂಬಳ ಕೊಟ್ಬಿಟ್ಟು ಅವ್ರದ್ದೊಂದು ಕೆಲಸವನ್ನು ಅವರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಅವರು ಸಹ ಒಂದು ಕನ್ಸ್ಯೂಮರ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದ ಗೂಡ್ಸ್ ಪರ್ಚೇಸ್ಡ್ ಮೇ ಬಿ ಫಾರ್ ಸೆಲ್ಫ್ ಕನ್ಸಂಪ್ಷನ್ ಆರ್ ಮೆಂಟ್ ಫಾರ್ ರೀಸೇಲ್ ಆರ್ ಫಾರ್ ಕಮರ್ಷಿಯಲ್ ಪರ್ಪಸ್. ಸೊ ಇದು ಸೆಲ್ಫ್ ಕನ್ಸಂಪ್ಷನ್ ಆಗಿರ್ಬೋದು, ಅಂದರೆ ನಮ್ಮಂಥವ್ರು ಹೋಗ್ಬಿಟ್ಟು ತರಕಾರಿ ತೊಗೊಂಡು ಬಂದರೆ ಅದು ನಮಗೋಸ್ಕರನೇ ಆಗಿರುತ್ತೆ. ಅಥವಾ ಕಮರ್ಷಿಯಲ್ ಪರ್ಪಸ್ ಅಂದರೆ ನಾನು ಈಗ ಹೇಳ್ದೆ ತಾನೆ CEOs ಅಂತ. ಸೊ ಅವರೆಲ್ಲ ಕಮರ್ಷಿಯಲ್ ಯೂಸ್ ಅಂದರೆ ಅವ್ರದ್ದೊಂದು ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ತಾರೆ. ಎನಿ ಆ್ಯಕ್ಟಿವಿಟಿ ಆರ್ ಟ್ರಾನ್ಸಾಕ್ಷನ್ ಕ್ಯಾರಿಡ್ ಆನ್ ವಿತ್ ದ ಮೋಟಿವ್ ಆಫ್ ಮೇಕಿಂಗ್ ಪ್ರಾಫಿಟ್ ಇಸ್ ಕಮರ್ಷಿಯಲ್ ಪರ್ಪಸ್. ಸೊ CEOಸು ಪ್ರಾಫಿಟ್ ಮಾಡೋದ್ರ ಬಗ್ಗೆ ಗಮನ ಕೊಡ್ತಾ ಇರ್ತಾನೆ. ಸೊ ಅದಕ್ಕೆ ಅವರು ಎಂಪ್ಲಾಯೀಸ್ನ ಹೈಯರ್ ಮಾಡೋದು. ಸೊ ಅದು ಇಲ್ಲಿ ಕೊಟ್ಟಿರೋದು. ಎವ್ರಿ ಕನ್ಸ್ಯೂಮರ್ ಹ್ಯಾಸ್ ಸರ್ಟನ್ ವಾಂಟ್ಸ್. ಸೊ ಎಲ್ಲ ಕನ್ಸ್ಯೂಮರ್ಗೂ ಒಂದು ಸ್ವಲ್ಪ ಏನೋ ಒಂದು ಬೇಕು ನಮಗೆ ಅನ್ನೋ ಥರ ಇರುತ್ತೆ, ಏನೋ ಒಂದು ಲಾಭ ಆಗಬೇಕು ಅನ್ನೋ ಥರ ಇರುತ್ತೆ. ಸೊ ಅವ್ರಿಗೆ ಒಂದು ಒಳ್ಳೆ ಕ್ವಾಲಿಟಿ ಬೇಕಾಗಿರುತ್ತೆ. ತರಕಾರಿಗಳಲ್ಲಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಅದು ಕೊಳ್ತೋಗಿದ್ರೆ ತರಕಾರಿ ಬೇಜಾರಾಗುತ್ತೆ ಕನ್ಸ್ಯೂಮರಿಗೆ. ಸೊ ಅವ್ರಿಗೂ ಒಂದು ಸ್ವಲ್ಪ ಬೇಕು ಅನ್ನೋದಿರುತ್ತೆ. ಏನು ಬೇಕಂತ ಇರುತ್ತೆ, ಒಳ್ಳೆ ಕ್ವಾಲಿಟಿ. ಸೊ CEOs ಅಂತ ತಗೊಂಡ್ರೆ ಅವರು ಸ್ವಲ್ಪ ಸಂಬಳವನ್ನು ಕೊಡ್ತಾ ಇದ್ದಾರೆ, ಆ ಒಂದು ಎಂಪ್ಲಾಯಿ ಚೆನ್ನಾಗಿ ಕೆಲಸ ಮಾಡಬೇಕು, ಆವಾಗಲೇ CEOಗೆ ಖುಷಿ ಆಗೋದು ತಾನೆ. ಸೊ ಅದೇ ಥರ. ಓಕೆ. ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಪ್ರೊಡ್ಯೂಸರ್ ಟು ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ಕನ್ಸ್ಯೂಮರ್ಸ್. ಸೊ ಪ್ರತಿಯೊಂದು ಪ್ರೊಡ್ಯೂಸರ್ಸ್ಗೆ ಒಂದು ಕರ್ತವ್ಯ ಆಗತ್ತೆ ಕನ್ಸ್ಯೂಮರ್ಸ್ ಒಂದು ಬೇಕುಗಳನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ. ಓಕೆ. ಅವರ್ಸ್ ಈಸ್ ಅ ಫ್ರೀ ಎಂಟರ್ಪ್ರೈಸ್ ಎಕಾನಮಿ ಆ್ಯಂಡ್ ಕನ್ಸ್ಯೂಮರ್ ಈಸ್ ರಿಗಾರ್ಡೆಡ್ ಆಸ್ ದ ಕಿಂಗ್ ಆ್ಯಂಡ್ ಆಕ್ಯುಪೈಸ್ ಅ ಪ್ರೈಮ್ ಪ್ಲೇಸ್. ಸೊ ಈಗ ನಮ್ಮ ಒಂದು ದೇಶ ಒಂಥರ ಎಂಟರ್ಪ್ರೈಸ್ದು ಎಕಾನಮಿ. ಸೊ ಫ್ರೀ ಎಂಟರ್ಪ್ರೈಸ್ ಎಕಾನಮಿ ಅಂದರೆ ಕನ್ಸ್ಯೂಮರ್ಸ್ಗೆ ಪೂರ್ತಿ ಹಕ್ಕುಗಳಿದೆ. ಸೊ ಅವರು ಒಂಥರ ಕಿಂಗ್ ಥರ. ಅವ್ರು ಇಲ್ಲದೇ ಇದ್ದರೆ ಈ ಒಂದು ಪ್ರೊಡ್ಯೂಸರ್ಸು, ಇಂಡಸ್ಟ್ರೀಸು ಏನೂ ಇರಲ್ಲ. ಸೊ ಅವ್ರದ್ದೊಂದು ಪ್ರೈಮ್ ಪ್ಲೇಸ್ ಇದೆ ಕನ್ಸ್ಯೂಮರ್ದು. ಬಟ್ ಅನ್ಫಾರ್ಚುನೇಟ್ಲಿ ಮೆನಿ ಎ ಟೈಮ್ಸ್ ಕನ್ಸ್ಯೂಮರ್ಸ್ ಆರ್ ನೆಗ್ಲೆಕ್ಟೆಡ್, ಎಕ್ಸ್ಪ್ಲಾಯ್ಟೆಡ್ ಆ್ಯಂಡ್ ಚೀಟೆಡ್. ದೇ ಸಫರ್ ಹೆವಿಲಿ. ಸೊ ಸುಮಾರು ಸತಿ ಇದು ಬರೀ ಬುಕ್ಸಲ್ಲಿ ಕೊಟ್ಟಿರ್ತಾರೆ, ಅಥವಾ ಲಾಸ್ ಪ್ರಕಾರ ಕನ್ಸ್ಯೂಮರು ಕಿಂಗ್ ಆಗಿರ್ತಾರೆ. ಆದರೆ ರಿಯಲ್ ಆಗಿ ಸುಮಾರು ಸತಿ ಕನ್ಸ್ಯೂಮರ್ಸ್ದು ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ, ಶೋಷಣೆ ಆಗುತ್ತೆ, ನೆಗ್ಲೆಕ್ಟ್ ಮಾಡ್ತಾರೆ, ಬಿಟ್ಬಿಡ್ತಾರೆ, ಮತ್ತು ಚೀಟು ಸಹ ಮಾಡ್ತಾರೆ, ಮೋಸ ವಂಚನೆಗಳು ಮಾಡ್ತಾರೆ. ಯಾರು? ಪ್ರೊಡ್ಯೂಸರ್ಸು ಕನ್ಸ್ಯೂಮರ್ಸ್ ಮೇಲೆ ಅವ್ರದ್ದೊಂದು ಸೆಲ್ಫ್ ಪ್ರಾಫಿಟ್ಗೋಸ್ಕರ. ಸೊ ಇದರಿಂದ ಕನ್ಸ್ಯೂಮರ್ಸ್ದು ತುಂಬ ಸಫರ್ ಹೆವಿಲಿ ಆಗುತ್ತೆ. ಸೊ ಅವ್ರದ್ದು ತುಂಬ ಲಾಸಸ್ ಆಗುತ್ತೆ. ಸೊ ಇದೇ ಕೊಟ್ಟಿರೋದು ಇಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಹೇಗಾಗತ್ತೆ ಅಂತ ಕೊಟ್ಟಿರೋದು. ಸೊ ಈಗ ನೋಡೋಣ ವರ್ಲ್ಡ್ಸ್ ಕನ್ಸ್ಯೂಮರ್ ಡೇ ಬಗ್ಗೆ ಒಂದು ಚಿಕ್ಕದಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ ಟೀಚರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಆ ಡೇ ಈ ಡೇ, ಡಾಕ್ಟರ್ಸ್ ಡೇ ಅಂತೆಲ್ಲ, ಇಂಜಿನಿಯರ್ಸ್ ಡೇ ಅಂತೆಲ್ಲ. ಸೊ ಅದ್ರ ಜೊತೆನೇ ಕನ್ಸ್ಯೂಮರ್ಸ್ ಡೇ ಅಂತಲೂ ಸಹ ಇದೆ. ಯಾವತ್ತು, ಯಾಕೆ ಅಂತ ನೋಡೋಣ. ಇನ್ ದ ಹಿಸ್ಟ್ರಿ ಆಫ್ ವರ್ಲ್ಡ್ ಕನ್ಸ್ಯೂಮರ್ಸ್ ಮೂವ್ಮೆಂಟ್, March 15
1962 ಇಸ್ ಅನ್ ಇಂಪಾರ್ಟೆಂಟ್ ಡೇ. ಸೊ ನಿಮ್ಗೆ ಗೊತ್ತು ಫಸ್ಟ್ ಇಂಡಿಯಾದಲ್ಲಿ ಯಾವಾಗ ಫಸ್ಟ್ ಸ್ಟಾರ್ಟ್ ಆಯ್ತು ಅಂದರೆ 1965 ಸ್ಟಾರ್ಟ್ ಆಯ್ತಂತ. ಆದರೆ ಯು ಎಸ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದಂತ ನೋಡಿದ್ವಿ ನಾವು. ಯಾವಾಗ 1962 ಅಲ್ಲಿ ಸ್ಟಾರ್ಟ್ ಆಗಿದ್ದು ಅಂತ ಈಗ ಕೊಟ್ಟಿದ್ದಾರೆ ಇಲ್ಲಿ. ಮಾರ್ಚ್ 15 ಅಲ್ಲಿ ಸ್ಟಾರ್ಟ್ ಆಗಿದ್ದು ವರ್ಲ್ಡ್ ಕನ್ಸ್ಯೂಮರ್ ಮೂವ್ಮೆಂಟ್. ಓಕೆ, ಸೊ ಅದನ್ನು ನಡೆಸ್ತಾ ಇರುವಾಗ ಯಾರು ಪ್ರೆಸಿಡೆಂಟ್ ಆಗಿದ್ರು ಜಾನ್ ಎಫ್ ಕೆನೆಡಿ. ಸೊ ಅವರು ಅಮೇರಿಕನ್ಸಿಗೆ ಒಂದು ಹಕ್ಕನ್ನು ಕೊಡ್ತಾರೆ, 4 ಹಕ್ಕುಗಳನ್ನು ಕೊಡ್ತಾರೆ. ಸೊ ಲೆಟ್ ಅಸ್ ರೀಡ್ ಹಿಯರ್. ಆನ್ ದಟ್ ಡೇ ದ ಪ್ರೆಸಿಡೆಂಟ್ ಜಾನ್ ಎಫ್ ಕೆನೆಡಿ ಗೇವ್ ದ ಅಮೇರಿಕನ್ ಕನ್ಸ್ಯೂಮರ್ಸ್ 4 ಬೇಸಿಕ್ ರೈಟ್ಸ್: ದ ರೈಟ್ ಟು ಸೇಫ್ಟಿ, ದ ರೈಟ್ ಟು ಚೂಸ್, ದ ರೈಟ್ ಟು ಇನ್ಫಾರ್ಮೇಷನ್ ಆ್ಯಂಡ್ ರೈಟ್ ಟು ಬಿ ಹರ್ಡ್. ಸೊ 4 ಒಂದು ರೈಟ್ಸ್ನ ಕೊಡ್ತಾರೆ ಜಾನ್ ಎಫ್ ಕೆನೆಡಿ. ರೈಟ್ ಟು ಸೇಫ್ಟಿ ಅಂದರೆ ಅವ್ರದ್ದು ಒಂದು ಸುರಕ್ಷಣೆಯನ್ನು ಎನ್ಶೋರ್ ಮಾಡೋದು. ದ ರೈಟ್ ಟು ಚೂಸ್, ಸೊ ಅವ್ರಿಗೆ ಯಾವ ಪ್ರಾಡಕ್ಟ್ ಬೇಕು ಅದನ್ನು ಅವ್ರು ಚೂಸ್ ಮಾಡ್ಕೊಳೋ ಒಂದು ಹಕ್ಕಿದೆ ಅವ್ರಿಗೆ. ಯಾವುದಕ್ಕೂ ಫೋರ್ಸ್ ಮಾಡೋಂಗಿಲ್ಲ ಅವ್ರನ್ನ ಯಾರು ಅವ್ರಂದರೆ ಕನ್ಸ್ಯೂಮರ್ಸ್. ದ ರೈಟ್ ಟು ಇನ್ಫಾರ್ಮೇಷನ್, ಅವ್ರಿಗೆ ಸರಿಯಾಗಿ ಇನ್ಫಾರ್ಮೇಷನ್ ಇರಬೇಕು. ಎಷ್ಟು ಕ್ವಾಂಟಿಟಿ ಇರುತ್ತೆ, ಯಾವ ಕ್ವಾಲಿಟಿ ಇರುತ್ತೆ ಅಂತೆಲ್ಲ ಸರಿ ಇನ್ಫಾರ್ಮೇಷನ್ ಇರಬೇಕು. ಮತ್ತು ರೈಟ್ ಟು ಬಿ ಹರ್ಡ್. ಸೊ ಯಾವುದಾದ್ರೊಂದು ಪ್ರಾಬ್ಲಮ್ ಬಂದಾಗ ಅಥವಾ ಪಾಲಿಸಿ ಅಗೇನ್ಸ್ಟ್ ಆದಾಗ ಅವ್ರದ್ದೊಂದು ಮಾತುಗಳನ್ನು ಕಿವಿ ಇಟ್ಟು ಕೇಳಿಸ್ಬೇಕು ಗೌರ್ಮೆಂಟು. ಸೊ ಇದು 4 ರೈಟ್ಸು. ಯಾವಾಗ ಸ್ಟಾರ್ಟ್ ಆಯಿತು? ಮಾರ್ಚ್ 15, 1962. ಸೊ ಇದೇ ಕಾರಣದಿಂದ ಮಾರ್ಚ್ 15 ಆಫ್ ಎವ್ರಿ ಇಯರ್ ಇಸ್ ಸೆಲೆಬ್ರೇಟೆಡ್ as ದ ವರ್ಲ್ಡ್ ಕನ್ಸ್ಯೂಮರ್ ಡೇ. ಸೊ ಮಾರ್ಚ್ 15, 1962 ಅಲ್ಲಿ ಸ್ಟಾರ್ಟ್ ಆಯಿತು. ಸೊ ಅದರಿಂದನೇ ಮಾರ್ಚ್ 15 ಪ್ರತಿ ವರ್ಷ ವರ್ಲ್ಡ್ ಕನ್ಸ್ಯೂಮರ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಲೆಟ್ಸ್ ಮೂವ್ ಆನ್. Consumer protection. It refers to the protection of the consumers against exploitation by the producers and traders. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದ್ರೇನು? ಪ್ರೊಡ್ಯೂಸರ್ಸ್ ಮತ್ತು ಟ್ರೇಡರ್ಸು ಕನ್ಸ್ಯೂಮರ್ ಮೇಲೆ ಮಾಡ್ತಾ ಇರುವಂಥ ಶೋಷಣೆ, ಒಂದು ಮೋಸ. ಸೊ ಅದರಿಂದ ತಡೆಗಟ್ಟಿ ಅವ್ರಿಗೆ ಒಂದು ಸುರಕ್ಷಣೆಯನ್ನು ನೀಡೋದೇ ಕನ್ಸ್ಯೂಮರ್ ಪ್ರೊಟೆಕ್ಷನ್. ದೇರ್ ಇಸ್ ಗ್ರೇಟ್ ನೀಡ್ ಫಾರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಸೊ ಇದ್ರದ್ದು ಒಂದು ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಇದೆ, ತುಂಬ ಬೇಕು ಮತ್ತು ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್. To safeguard the interests of consumer rights are assured. ಸೊ ಕನ್ಸ್ಯೂಮರ್ಸ್ದು ಒಂದು ಬೇಕುಗಳು ಅಂತ ಇರುತ್ತೆ ಅಂತ ನೋಡಿದ್ವಿ. ಸೊ ಆ ಒಂದು ಬೇಕುಗಳನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ, ಸೇಫ್ ಗಾರ್ಡ್ ಮಾಡೋಕ್ಕೆ ರೈಟ್ಸನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್. ನೋಡೋಣ. ಸೊ ಯಾವ ಥರದ ಆ್ಯಕ್ಟ್ಸ್ ಬಂದು ಅಂತ ನೋಡೋಣ. ಈಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು ಕೊಟ್ಟಿದ್ದಾರೆ ಫಸ್ಟು. ದ ಕನ್ಸ್ಯೂಮರ್ ಮೂವ್ಮೆಂಟ್ಸ್ were started by a few people who suffered on account of regular exploitation by traders. A few are mentioned in the first paragraph of this chapter. ಸೊ ಇಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ, ಈ ಒಂದು ಕನ್ಸ್ಯೂಮರ್ ಮೂವ್ಮೆಂಟ್ಸು ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಜನರಿಂದ. ಸೊ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ತಾನೆ, ಮುಂಬೈನ ಹೆಂಗಸರು ಅವೇರ್ ಎಂಬ ಒಂದು ಮೂವ್ಮೆಂಟನ್ನ ಸ್ಟಾರ್ಟ್ ಮಾಡ್ತಾರಂತ. ಸೊ ಅದರಲ್ಲಿ ಅವರು ಒಂದು ವಸ್ತುಗಳ ಒಂದು ದರ ಹೆಚ್ಚಿಳಿಕೆ ಆಗ್ತಾ ಇದೆ ಅಂದ್ಕೊಂಡು ಅವರು ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ, ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರಂತ. ಸೊ ಅದು ಈ ಒಂದು ಟ್ರೇಡರ್ಸಿಂದ ಆಗ್ತಾ ಇರೋವಂಥ ಶೋಷಣೆ. ಸೊ ಅದರಿಂದ ಅವರು ಪ್ರೊಟೆಕ್ಟ್ ಮಾಡೋಕ್ಕೆ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು ಜಾರಿಗೆ ಬರುತ್ತೆ. ಸಚ್ ಮೂವ್ಮೆಂಟ್ಸ್ ಬ್ರಾಟ್ ಪ್ರೆಷರ್ ಆನ್ ದ ಗೌರ್ಮೆಂಟ್ ಆ್ಯಂಡ್ ಅಲರ್ಟೆಡ್ ಇಟ್ ಟು ಫಾರ್ಮುಲೇಟ್ ನ್ಯೂ ಆ್ಯಕ್ಟ್ಸ್ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಕನ್ಸ್ಯೂಮರ್. ಸೊ ಇದರಿಂದ ಗೌರ್ಮೆಂಟ್ಗೆ ತೊಂದರೆ ಆಗಿಬಿಟ್ಟು ನಾವೀಗ ಈ ಒಂದು ಪ್ರಾಬ್ಲಮ್ನ ತಡೆಗಟ್ಟಬೇಕಂತ ಸುಮಾರು ಆ್ಯಕ್ಟ್ಸು ಅವ್ರಿಗೆ ಜಾರಿಗೆ ತರಲೇಬೇಕಾಗತ್ತೆ. ಇನ್ ದ ಲಾಸ್ಟ್ 5 decades, more than 30 acts have been implemented. ಸೊ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ದು ಒಂದು ಆಧಾರಿತವಾಗಿ 30ಕ್ಕಿಂತ ಹೆಚ್ಚು ಆ್ಯಕ್ಟ್ಸು ಜಾರಿಗೆ ತಂದಿದ್ದಾರೆ ಕೇವಲ 50 ವರ್ಷಗಳು. ಅಂದರೆ 5 decades ಅಂದರೆ 5 × 10, 50 ಇಯರ್ಸಲ್ಲಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್, ವೇಟ್ಸ್ ಆ್ಯಂಡ್ ಮೆಜರ್ಸ್ ಆ್ಯಕ್ಟ್ ಅಗೇನ್ಸ್ಟ್ ಅಡಲ್ಟ್ರೇಷನ್ ಆಫ್ ಫುಡ್ ಆರ್ಟಿಕಲ್ಸ್ ಎಕ್ಸೆಟ್ರಾ. ಸೊ ಎಸೆನ್ಷಿಯಲ್ ಕಮೋಡಿಟೀಸ್ ಅಂದರೆ ಒಳ್ಳೆ ಕ್ವಾಲಿಟಿ ಇರುವಂಥ ಒಂದು ಕಮೋಡಿಟೀಸ್ನ ಕೊಡಬೇಕು, ಮತ್ತು ಎಸೆನ್ಷಿಯಲ್ ಆಗಿರಬೇಕು. ಸುಮ್ಮನೆ ಅನಾವಶ್ಯಕವಾದ ಒಂದು ಕಮೋಡಿಟೀಸ್ನ ಕೊಡಬಾರ್ದು. ವೇಟ್ಸ್ ಆ್ಯಂಡ್ ಮೆಜರ್ಸ್ ಆ್ಯಕ್ಟ್, ಸೊ ಎಷ್ಟು ವೇಟ್ ಇದೆ ಅಷ್ಟು ಪ್ರಕಾರನೇ ದುಡ್ಡು ಕೊಡಬೇಕು. ಜಾಸ್ತಿ ವೇಟ್ ಇದೆ ಅಂತ ಲೇಬಲಲ್ಲಿ ಹಾಕಿಬಿಟ್ಟು ಕಮ್ಮಿ ವೇಟ್ ಕೊಡಬಾರ್ದು. ಮತ್ತು ಆ್ಯಕ್ಟ್ ಆಫ್ ಅಡಲ್ಟ್ರೇಷನ್ ಆಫ್ ಫುಡ್ ಆರ್ಟಿಕಲ್ಸ್. ಅಡಲ್ಟ್ರೇಷನ್ ಅಂದರೆ ಮಿಕ್ಸಿಂಗ್ ಮಾಡೋದು. ಸೊ ಮಿಕ್ಸಿಂಗ್ ಅಂದರೆ ನಿಮ್ಗೆ ಬೇಸಿಕ್ಲಿ ಏನು ಹೇಳ್ಬೋದು ಅಂದರೆ ಅಡಲ್ಟ್ರೇಷನ್ ಆಫ್ ಮಿಲ್ಕ್. ಸೊ ಮಿಲ್ಕಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಅದಕ್ಕೆ ಅಡಲ್ಟ್ರೇಟ್ ಮಿಲ್ಕ್ ಅಂತ ಕರಿತೀವಿ. ಸೊ ಅದನ್ನು ಮಿಕ್ಸ್ ಮಾಡಿಬಿಡ್ತಾರೆ. ಒಳ್ಳೆ ತುಪ್ಪದ ಒಂದು ಬಾಟ್ಲಲ್ಲಿ ಒಂದು ಸ್ವಲ್ಪ ಹಾಳಾಗಿರೋ ತುಪ್ಪನೂ ಮಿಕ್ಸ್ ಮಾಡಿಬಿಡ್ತಾರೆ, ಅಥವಾ ಸ್ವಲ್ಪ ಎಣ್ಣೆನೂ ಸಹ ಮಿಕ್ಸ್ ಮಾಡಿಬಿಡ್ತಾರೆ ತುಪ್ಪದ ಜೊತೆ, ಜಾಸ್ತಿ ಕ್ವಾಂಟಿಟಿ ಆಗಲಿ ಅಂತ. ಸೊ ಇದಕ್ಕೆ ಅಡಲ್ಟ್ರೇಷನ್ ಆಫ್ ಫುಡ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಇದರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಉಂಟಾಗುತ್ತೆ, ಪ್ಲಸ್ ಕನ್ಸ್ಯೂಮರಿಗೆ ಬೇಜಾರು ಆಗುತ್ತೆ. ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಸೊ ಮತ್ತು ಕನ್ಸ್ಯೂಮರ್ದು ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ 1986 ತುಂಬ ಇಂಪಾರ್ಟೆಂಟ್ ಇದು. ಇಟ್ಸ್ ಅ ಸಿಗ್ನಿಫಿಕೆಂಟ್ ಸ್ಟೆಪ್ ಇನ್ ದಿಸ್ ಡೈರೆಕ್ಷನ್. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು ತುಂಬ ಸಿಗ್ನಿಫಿಕೆಂಟ್ ಸ್ಟೆಪ್ಪು. ಸೊ
ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ದು ಮೇನ್ ಆಬ್ಜೆಕ್ಟಿವ್ಸ್ ಏನೇನಂತ ನೋಡೋಣ. ಏನಿದ್ರದ್ದು ಮೇನ್ ಮೂಲ ಉದ್ದೇಶಗಳು? ದ ಆ್ಯಕ್ಟ್ ಅಕಾರ್ಡ್ಸ್ ಇಂಪಾರ್ಟೆನ್ಸ್ ಫಾರ್ ಸೇಫ್ಟಿ ಆ್ಯಂಡ್ ಕ್ವಾಲಿಟಿ. ಇದು ಸೇಫ್ಟಿ, ಕನ್ಸ್ಯೂಮರ್ಸಿಗೆ ಒಂದು ಸೇಫ್ಟಿನೂ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಇರುವಂಥ ಐಟಮ್ಸ್ನ ಕೊಡಬೇಕು. ಅವಾಯ್ಡಿಂಗ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಡೇಂಜರಸ್ ಗುಡ್ಸ್. ಪ್ರಾಣಘಾತಕ ಅಥವಾ ಯಾವುದೇ ಥರದೊಂದು ಡೇಂಜರಸ್ ಗುಡ್ಸನ್ನು ಪ್ರೊಡಕ್ಷನ್ ಮಾಡೋದು ಮತ್ತು ಸೇಲ್ ಮಾಡೋದು ನಿಷೇಧ. ಪ್ರಿವೆನ್ಷನ್ ಆಫ್ ಟ್ರೇಡ್ ಮಾಲ್ ಪ್ರಾಕ್ಟೀಸಸ್ ಇನ್ ದ ಮಾರ್ಕೆಟ್. ಮಾಲ್ ಪ್ರಾಕ್ಟೀಸಸ್ ಅಂದರೆ ಬೇಸಿಕಲಿ ಏನಂದರೆ ಜಸ್ಟ್ ಈಗ ತಾನೇ ನೋಡಿದ್ವಿ ತಾನೆ, ಚೀಟ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ ಮತ್ತು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಕನ್ಸ್ಯೂಮರ್ಸ್ನ ಅಂತ ಯಾರು ಟ್ರೇಡರ್ಸು. ಇದಕ್ಕೆ ಮಾಲ್ ಪ್ರಾಕ್ಟೀಸಸ್ ಅಂತಾರೆ. ಮತ್ತು ಅದ್ರ ಜೊತೆ ಸ್ಮಗ್ಲಿಂಗ್ ಅದು ಇದು ಬರುತ್ತೆ. ಮಾಲ್ ಪ್ರಾಕ್ಟೀಸ್ ಅಂದರೆ ಕೆಟ್ಟ ಪ್ರಾಕ್ಟೀಸಸ್ ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಅಂಥ ಒಂದು ಕೆಟ್ಟ ಪ್ರಾಕ್ಟೀಸಸ್ನ ತಡೆಗಟ್ಟೋದು. ಸೂಪರ್ವಿಷನ್ ಆನ್ ಕ್ವಾಲಿಟಿ, ವೇಟ್ಸ್, ಮೆಷರ್ಸ್ ಆ್ಯಂಡ್ ಪ್ರೈಸ್. ಕ್ವಾಲಿಟಿ ಮೇಲೆ ಸೂಪರ್ವೈಸ್ ಮಾಡೋದು, ಚೆನ್ನಾಗಿದೆಯಲ್ವ ಅಂತ ಚೆಕಿಂಗ್ ಮಾಡ್ತಾ ಇರೋದು. ವೇಟ್ಸ್ ಇದ್ದಷ್ಟು ಅಲ್ಲಿ ಲೇಬಲಲ್ಲಿ ಇದ್ದಷ್ಟು ರಿಯಲ್ ಆಗಿದೆಯಾ ಅಂತ ಚೆಕ್ ಮಾಡೋದು. ಮೆಷರ್ಸು ಎಷ್ಟು ಅದೇ ಮೆಷರ್ಸ್ ಅಂದರೆ ವೇಟ್ಸ್ ಲೆಕ್ಕನೇ ಬರುತ್ತೆ. ಮತ್ತು ಪ್ರೈಸ್, ಎಷ್ಟು ಅದಕ್ಕೆ ಬೆಲೆಗೆ ತಕ್ಕಂತೆ ಅಲ್ಲಿ ಕ್ವಾಲಿಟಿ ಇದೆಯಾ ಅಂತ ನೋಡೋದು. ಕಂಪನ್ಸೇಟಿಂಗ್ ದ ಕನ್ಸ್ಯೂಮರ್ಸ್ ಇನ್ ಕೇಸ್ ಆಫ್ ಎನಿ ಪ್ರಾಬ್ಲಮ್ ಅರೈಸಿಂಗ್ ಇನ್ ದ ರಿಸಲ್ಟ್ ಆಫ್ ಟ್ರೇಡ್. ಯಾವುದಾದ್ರೂ ಒಂದು ವ್ಯಾಪಾರದ ಪರಿಣಾಮವಾಗಿ ಏನಾದರೂ ಕನ್ಸ್ಯೂಮರ್ಸಿಗೆ ನಷ್ಟ ಆಯ್ತಂದರೆ ಕಂಪನ್ಸೇಟ್ ಮಾಡಬೇಕು. ಯಾರು? ಪ್ರೊಡ್ಯೂಸರ್ಸ್ ಅಥವಾ ಗೌರ್ಮೆಂಟ್. ಕ್ರಿಯೇಟಿಂಗ್ ಅವೇರ್ನೆಸ್ ಟು ದ ಕನ್ಸ್ಯೂಮರ್ಸ್ ಥ್ರೂ ಕನ್ಸ್ಯೂಮರ್ ಎಜುಕೇಷನ್. ಕನ್ಸ್ಯೂಮರ್ಸ್ಗೂ ಸ್ವಲ್ಪ ಅವೇರ್ನೆಸ್ ಇರಬೇಕು ತಾನೇ. ಓಕೆ, ನಾವು ಚೆಕ್ ಮಾಡ್ಕೊಂಡು ತೊಗೊಳ್ಬೇಕು ಯಾವುದೇ ಒಂದು ಸಾಮಾನು ಅಂತ. ಅದಕ್ಕೆ ಕನ್ಸ್ಯೂಮರ್ ಎಜುಕೇಷನ್ನು ಸಹ ಕೊಡಬೇಕು. In total, the major objective of the Act is to ensure quality goods and services at reasonable price through healthy competition. ಓಕೆನಾ? ಒಳ್ಳೆ ಕ್ವಾಲಿಟಿ ಗೂಡ್ಸು ಮತ್ತು ಅದಕ್ಕೆ ತಕ್ಕಂತೆ ಒಂದು ಸ್ವಲ್ಪ ರೀಸನಬಲ್ ಆಗಿ ಅಂದರೆ ಅಫೋರ್ಡೆಬಲ್ ಆಗಿ ಪ್ರೈಸ್ ಇರಬೇಕು. ಇದೇ ಈ ಒಂದು ಆ್ಯಕ್ಟ್ದು ಮೂಲ ಉದ್ದೇಶ. ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಎಕ್ಸ್ಟೆಂಡ್ಸ್ ಟು ದ ಹೋಲ್ ಆಫ್ ಇಂಡಿಯಾ. ಇದು ಇಡೀ ಇಂಡಿಯಾದಲ್ಲಿ ಅಪ್ಲಿಕೇಬಲ್ ಈ ಒಂದು ಆ್ಯಕ್ಟು. ಇಟ್ ಅಪ್ಲೈಸ್ ಟು ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಯಾವುದೇ ಥರದ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಇದು ಅಪ್ಲೈ ಆಗುತ್ತೆ. ದ ಆ್ಯಕ್ಟ್ ಪ್ರಮೋಟ್ಸ್ ದ ರೈಟ್ ಆಫ್ ಕನ್ಸ್ಯೂಮರ್ಸ್ ಸಚ್ ಆಸ್. ಸುಮಾರು ರೈಟ್ಸು ಕೊಟ್ಟಿದ್ದಾರೆ ಕನ್ಸ್ಯೂಮರ್ಸಿಗೆ. ಯಾವ್ಯಾವುದಂತ ನೋಡೋಣ. ದ ರೈಟ್ ಟು ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ವಿಚ್ ಆರ್ ಹಜಾರ್ಡಸ್ ಟು ಲೈಫ್ ಆ್ಯಂಡ್ ಪ್ರಾಪರ್ಟಿ ಆಫ್ ದ ಕನ್ಸ್ಯೂಮರ್ಸ್. ನಮ್ಗೆ ಗೊತ್ತಿದ್ದಂಗೆ ಡೇಂಜರಸ್ ಗೂಡ್ಸ್ನ ಅಂದರೆ ನಿಷೇಧ ಅಂತ ನೋಡಿದ್ವಿ ತಾನೆ. ಅದು ಹೇಳ್ಕೊಟ್ಟಿರೋದು ರೈಟ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ದ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ವಿಚ್ ಆರ್ ಹಜಾರ್ಡಸ್ ಟು ಲೈಫ್. ಇದು ಪ್ರಾಣಘಾತಕ ಮತ್ತು ಪ್ರಾಪರ್ಟಿಗೆ ನಷ್ಟ ಉಂಟಾಗೋ ಥರ ಇರಬಾರ್ದು. Right to information about the quality, quantity, purity, standard, etc. to protect the consumer against unfair trade practices. ಇನ್ಫಾರ್ಮೇಷನು ಸಹ ಸರಿಯಾಗಿ ಗೊತ್ತಿರಬೇಕು ಕನ್ಸ್ಯೂಮರ್ಸಿಗೆ. ಕ್ವಾಲಿಟಿ ಸರಿ ಇದೆಯಾ, ಕ್ವಾಂಟಿಟಿ ಸರಿ ಇದೆಯಾ, ಪ್ಯೂರಿಟಿ ಹೆಂಗಿದೆ, ಮತ್ತು ಅದು ಓಪನ್ ಅಂದರೆ ಯಾವುದೋ ಒಂದು ಪ್ಯಾಕೇಜಿಂಗ್ನ ಓಪನ್ ಮಾಡ್ದೇ ಹೊರಗಡೆನೆ ಗೊತ್ತಿರಬೇಕು ನಮಗೆ ಎಷ್ಟಿರುತ್ತೆ, ಎಷ್ಟು ಕ್ವಾಲಿಟಿ ಮತ್ತು ಎಷ್ಟು ಕ್ವಾಂಟಿಟಿ ಅಂತೆಲ್ಲ ಕ್ಲೀನಾಗಿ ಗೊತ್ತಿರಬೇಕು. ಓಕೆ, ಆಮೇಲೆ ಓಪನ್ ಮಾಡಾದ್ಮೇಲೆ ಒಳಗಡೆ ಏನಿರುತ್ತೆ ಅದಕ್ಕೆ ತಕ್ಕಂತೆ ಮ್ಯಾಚ್ ಆಗಬೇಕು. ರೈಟ್ ಟು ಚಾಯ್ಸ್ ವೆರ್ ಎವರ್ ಪಾಸಿಬಲ್, ಆಕ್ಸೆಸ್ ಟು ವೆರೈಟಿ ಆಫ್ ಗೂಡ್ಸ್ ಅಟ್ ಕಾಂಪಿಟೇಟಿವ್ ಪ್ರೈಸಸ್. ನಮ್ಗೇನು ಬೇಕು ಅಂಥ ಒಂದು ವಸ್ತುಗಳನ್ನು ಸೆಲೆಕ್ಟ್ ಮಾಡ್ಬೋದು ಯಾವುದಾದ್ರೊಂದು ವೆರೈಟಿ ಇರುವಾಗ. ರೀಟೇಲರ್ಸ್ ಅಥವಾ ಟ್ರೇಡರ್ಸು ಅದಕ್ಕೆ ನಮಗೆ ಅದನ್ನೇ ತಗೊಳ್ಬೇಕು, ಇದನ್ನೇ ತಗೊಳ್ಬೇಕು ಅಂತ ಫೋರ್ಸ್ ಮಾಡುವಂಗೆ ಇಲ್ಲ. ರೈಟ್ ಟು ಸೀಕ್ redressal against the unfair trade practices or unscrupulous exploitation. redressal ಅಂದರೆ ಫೈಲ್ ಮಾಡೋದು ಕೇಸಸ್ನ. ಅಂಥ ಒಂದು ಕೇಸಸ್ನು ಸಹ ಫೈಲ್ ಮಾಡ್ಬೋದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ವಿರುದ್ಧ. ರೈಟ್ ಟು ಕನ್ಸ್ಯೂಮರ್ ಎಜುಕೇಷನ್. ದ ಕನ್ಸ್ಯೂಮರ್ಸ್ ಆರ್ ಟು ಬಿ ಎಜುಕೇಟೆಡ್ ಅಬೌಟ್ ದ ರೈಟ್ಸ್. ಈ ಒಂದು ಮೇಲ್ಕಂಡ ಎಲ್ಲ ರೈಟ್ಸ್ಗೆ ಬಗ್ಗೆ ಕನ್ಸ್ಯೂಮರ್ಸಿಗೆ ಗೊತ್ತಿರಬೇಕು. ರೈಟ್ ಟು ಸ್ಟಾಪ್ ಎಕ್ಸ್ಪ್ಲೋಟೇಷನ್. ಟ್ರೇಡರ್ಸ್ ಮೇಲೆ ಸರಿಯಾದ ಆ್ಯಕ್ಷನ್ನ ತಗೊಳ್ಬೇಕು ಕನ್ಸ್ಯೂಮರ್ಸ್ ಮೇಲೆ ಶೋಷಣೆಯನ್ನು ಉಂಟು ಮಾಡಿದೆ. ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟ್, ದಟ್ ಈಸ್ ಗುಡ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಟು ಎನ್ಹಾನ್ಸ್ ದ ಕ್ವಾಲಿಟಿ ಆಫ್ ದರ್ ಲೈಫ್. ಒಳ್ಳೆ ಎನ್ವಿರಾನ್ಮೆಂಟು ಸಹ ಇರಬೇಕು. ಅವ್ರು ತೊಗೊಂಡಿರುವಂಥ ಫಾರ್ ಎಕ್ಸಾಂಪಲ್ ಏನಂದರೆ ಒಂದು ಒಳ್ಳೆ ಗಾಡಿ ತೊಗೊಂಡ್ರಪ್ಪ, ಒಳ್ಳೆ ಗಾಡಿ ತೊಗೊಂಡಿದ್ದಾದರೆ ಅವರು ಒಂದು ಲೊಕ್ಯಾಲಿಟಿಯಲ್ಲಿ ಇರುವಂಥ ಒಂದು ರೋಡ್ಸ್ ಇದೆ ತಾನೆ, ಅದು ಫುಲ್ಲು ಹಾಳು. ಆ ಒಂದು ರೋಡ್ಸ್ ಅಪ್ ಆ್ಯಂಡ್ ಡೌನ್ಸ್ ಆಗಿ ಆ ಗಾಡಿನೂ ಹಾಳಾಯಿತು. ಅದೇ ಈ ನ್ಯೂಸು. ಆಗ ನಾವು ಟ್ರೇಡರ್ಸ್ ಮೇಲೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಕನ್ಸ್ಯೂಮರ್ಸ್ ಮೇಲೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಆಗ ಯಾರು ಬ್ಲೇಮ್ ಮಾಡಬೇಕು? ಕರೆಕ್ಟ್, ಗೌರ್ಮೆಂಟ್ ಮೇಲೆ ಬ್ಲೇಮ್ ಮಾಡಬೇಕು. ಗೌರ್ಮೆಂಟು ಒಳ್ಳೆ ಫಿಸಿಕಲ್ ಎನ್ವಿರಾನ್ಮೆಂಟನ್ನು ಮೇಂಟೈನ್ ಮಾಡಬೇಕು. ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರೊವೈಡ್ಸ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಂಟ್ರಲ್ ಪ್ರೊಟೆಕ್ಷನ್ ಕೌನ್ಸಿಲ್ ಅಟ್ ನ್ಯಾಷನಲ್ ಲೆವೆಲ್, ಸ್ಟೇಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಅಟ್ ದ
state level and district consumer protection council at the district level. ಸೊ ಸ್ಟೇಟ್ ನ್ಯಾಷನಲ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಬೇರೆ ಬೇರೆ ಲೆವೆಲ್ಸಲ್ಲಿ ಪ್ರೊಟೆಕ್ಷನ್ ಕೌನ್ಸಿಲ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಗೌರ್ಮೆಂಟ್. ಓಕೆ, these councils are formed in accordance with the jurisdiction, and the minister in charge of consumer affairs at the central government is the chairman at the national council. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ನೋಡಿ, ಸೊ ಇಲ್ಲಿ ಮಿನಿಸ್ಟರ್ ಇರ್ತಾರೆ ಈ ಒಂದು ಲೆವೆಲ್ಸಲ್ಲಿ. ಈಗ ಮೇಲೆ ನೋಡಿದ್ವಿ ತಾನೆ, ಸೆಂಟ್ರಲ್ ಪ್ರೊಟೆಕ್ಷನ್ ಕೌನ್ಸಿಲ್ ಅಟ್ ನ್ಯಾಷನಲ್ ಲೆವೆಲ್, ಸ್ಟೇಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಅಟ್ ದ ಸ್ಟೇಟ್ ಲೆವೆಲ್ ಆ್ಯಂಡ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಇನ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ಅದಕ್ಕೆಲ್ಲ ಒಂದು ಮಿನಿಸ್ಟರ್ ಅಂತ ಇರಲೇಬೇಕು. ಸೊ ಅವರು ಕನ್ಸ್ಯೂಮರ್ ಅಫೇರ್ಸ್ ಬಗ್ಗೆ ಎಲ್ಲ ಅವ್ರು ಕ್ಲೀನಾಗಿ ಗೊತ್ತಿರುತ್ತೆ. ಪ್ಲಸ್ ಏನಂದರೆ ಅವ್ರು ಸೆಂಟ್ರಲ್ ಗೌರ್ಮೆಂಟ್ದು ಚೇರ್ಮನ್ ಆಗಿರ್ತಾರೆ ನ್ಯಾಷನಲ್ ಕೌನ್ಸಿಲಲ್ಲಿ. ಓಕೆ, ದ ಮಿನಿಸ್ಟರ್ ಈಸ್ ಇನ್ ಚಾರ್ಜ್ ಆಫ್ ದ ಕನ್ಸ್ಯೂಮರ್ ಅಫೇರ್ಸ್ ಅಟ್ ದ ಸ್ಟೇಟ್ ಲೆವೆಲ್. ಸೊ ಮಿನಿಸ್ಟರು ಕನ್ಸ್ಯೂಮರ್ ಅಫೇರ್ಸು ಚಾರ್ಜ್ ಆಗಿರ್ತಾರೆ. ದ ಡಿಸ್ಟ್ರಿಕ್ಟ್ ಕಮಿಷನರ್ ಕಲೆಕ್ಟರ್ ಇಸ್ ದ ಚೇರ್ಮನ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ಡಿಸ್ಟ್ರಿಕ್ಟ್ದು ಒಂದು ಕಮಿಷನರು DC ಅಥವಾ ಕಲೆಕ್ಟರು, ಸೊ ಅವರು ಡಿಸ್ಟ್ರಿಕ್ಟ್ ಲೆವೆಲ್ದು ಚೇರ್ಮನ್ ಆಗಿರ್ತಾರೆ. ಓಕೆ ಓಕೆ ಮುಂದೆ ಹೋಗೋಣ. ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ಆ್ಯಂಡ್ ರಿಯಡ್ರೆಸಲ್ ಏಜೆನ್ಸೀಸ್. ಸೊ ಈಗ ಏನಾದರೂ ಒಂದು ಪ್ರಾಬ್ಲಮ್ ಉಂಟಾಯ್ತಪ್ಪ, ಏನೋ ಒಂದು ಡಿಸ್ಪ್ಯೂಟ್ಸು, ಜಗಳ, ಏನೋ ಒಂದು ಪ್ರಾಬ್ಲಮ್ಮು. ಸೊ ಆವಾಗ ಹೇಗೆ ಅದನ್ನು ಸಾಲ್ವ್ ಮಾಡೋದು? ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಪ್ರೊವೈಡ್ಸ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರೆಡ್ರೆಸಲ್ ಏಜೆನ್ಸೀಸ್ ಸಚ್ ಆಸ್. ಸೊ ಅದನ್ನ ಸಾಲ್ವ್ ಮಾಡೋಕ್ಕೆ ಸುಮಾರು ಏಜೆನ್ಸೀಸ್ ಇದ್ದಾರೆ. ಡಿಸ್ಟ್ರಿಕ್ಟ್ ಫೋರಮ್, ಸ್ಟೇಟ್ ಕಮಿಷನ್, ನ್ಯಾಷನಲ್ ಕಮಿಷನ್ ಅಂತ. ನೋಡೋಣ ಏನಂತ. ಫಸ್ಟ್ ನೋಡೋಣ ಡಿಸ್ಟ್ರಿಕ್ಟ್ ಫೋರಮ್. ದೇರ್ ಶಿಲ್ ಬಿ ಎ ಫೋರಮ್ ಇನ್ ಈಚ್ ಡಿಸ್ಟ್ರಿಕ್ಟ್. ಸೊ ಪ್ರತಿ ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಫೋರಮ್ ಇರುತ್ತೆ. ನಾವು ಹೆಸರಲ್ಲೇ ಗೊತ್ತಾಗುತ್ತೆ ನಮಗೆ. ಕ್ವಾಲಿಫೈಡ್ ಡಿಸ್ಟ್ರಿಕ್ಟ್ ಜಡ್ಜ್ ನಾಮಿನೇಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಪ್ರಿಸೈಡ್ಸ್ ಓವರ್ ದ ಡೆಲಿಬರೇಷನ್ಸ್. ಸೊ ಒಬ್ಬರು ಜಡ್ಜ್ ಇರ್ತಾರೆ, ಡಿಸ್ಟ್ರಿಕ್ಟ್ ಜಡ್ಜು. ಅವ್ರನ್ನ ಯಾರು ಅಪಾಯಿಂಟ್ ಮಾಡಿರ್ತಾರೆ, ಯಾರು ನಾಮಿನೇಟ್ ಮಾಡಿರ್ತಾರೆ? ಸ್ಟೇಟ್ ಗೌರ್ಮೆಂಟು. ಅವರು ಏನಾದರೂ ಒಂದು ಪ್ರಾಬ್ಲಮ್ಸ್ನ ಕ್ಲೀನಾಗಿ ಡಿಸ್ಕಸ್ ಮಾಡ್ತಾರೆ, ನ್ಯಾಯವನ್ನು ಕೊಡ್ತಾರೆ. ಇಟ್ ಎಂಟರ್ಟೈನ್ಸ್ ದ ಕಂಪ್ಲೇಂಟ್ಸ್ ವೇರ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ಲೆಸ್ ದೆನ್ ₹20 lakhs. ದೇರ್ ಶಲ್ ಬಿ 2 members ಆಫ್ whom one shall be a woman. ಸೊ ಇವರು ಯಾವುದಾದ್ರೂ ಒಂದು ಗೂಡ್ಸ್ ಬಗ್ಗೆ ಏನಾದರೂ ಒಂದು ಡಿಸ್ಪ್ಯೂಟ್ಸ್ ಆಯ್ತಪ್ಪ, ಅದು 20 ಲಕ್ಷದ ಒಳಗಡೆ ಇದೆಯಪ್ಪ. ಸೊ ಅಂಥ ಒಂದು ಪ್ರಾಬ್ಲಮ್ಸ್ ಅವರು ಚರ್ಚೆ ಮಾಡ್ತಾರೆ. ಮತ್ತು ಇದರಲ್ಲಿ ಈ ಒಂದು ಮೆಂಬರ್ಸಲ್ಲಿ ಇಬ್ಬರು ಮಿನಿಮಮ್ ವುಮೆನ್, ಎರಡು ಮೆಂಬರ್ಸ್ ಇರ್ತಾರೆ ಈ ಒಂದು ಡಿಸ್ಟ್ರಿಕ್ಟ್ ಫೋರಮಲ್ಲಿ. ಅದರಲ್ಲಿ ಒಬ್ಬರು ಅಟ್ಲೀಸ್ಟ್ ವುಮೆನ್ ಆಗೇ ಇರ್ತಾರೆ. ಓಕೆನಾ? ಸೊ ಸೇಮ್ ಸ್ಟೈಲು ಸ್ಟೇಟ್ ಕಮಿಷನಲ್ಲೂ ಸಹ ಪರ್ಸನ್ ಹೂ ಈಸ್ ಆರ್ ಹ್ಯಾಸ್ ಬಿನ್ ಹೈಕೋರ್ಟ್ ಜಡ್ಜ್ ಇಸ್ ಇಟ್ಸ್ ಪ್ರೆಸಿಡೆಂಟ್. ಸೊ ಇಲ್ಲಿ ಮೇಲೆ ಏನು ನೋಡಿದ್ವು ಅಂದರೆ ಡಿಸ್ಟ್ರಿಕ್ಟ್ ಜಡ್ಜು ಸ್ಟೇಟ್ ಗೌರ್ಮೆಂಟಿಂದ ಕೊಟ್ಟಿರ್ತಾರೆ, ಅದರಲ್ಲಿ ಹೈಕೋರ್ಟ್ ಜಡ್ಜು ಇದ್ರದ್ದು ಪ್ರೆಸಿಡೆಂಟ್. ದೇರ್ ಶಲ್ ಬಿ 2 other eminent members who have adequate knowledge relating to the consumer affairs. ಸೊ ಇಲ್ಲಿ ಮೇಲೆ ಬರೀ 2 ಮೆಂಬರ್ ಅಂತ ನೋಡಿದ್ವಿ, ಆದರೆ ಇಲ್ಲಿ 2 ಎಕ್ಸ್ಟ್ರಾ, ಅಂದರೆ ಟೋಟಲ್ 4 ಮೆಂಬರ್ಸ್ ಇರ್ತಾರೆ. ಸೊ ಅವ್ರಿಗೆ ಇದ್ರ ಬಗ್ಗೆಲ್ಲ ನಾಲೆಜ್ ಇರುತ್ತೆ, ಕನ್ಸ್ಯೂಮರ್ ಅಫೇರ್ಸ್ ಬಗ್ಗೆಲ್ಲ. ಇಟ್ ಎಂಟರ್ಟೈನ್ಸ್ ಕಂಪ್ಲೇಂಟ್ಸ್ ಆಫ್ ಕ್ಲೇಮ್ ವ್ಯಾಲ್ಯೂ ಎಕ್ಸೀಡಿಂಗ್ ₹20 lakhs ಬಟ್ ನಾಟ್ ಮೋರ್ ದೆನ್ 1 crore. ಸೊ 20 ಲಕ್ಷದಿಂದ 1 ಕೋಟಿಯ ಒಂದು ರೇಂಜ್ ಮಧ್ಯದಲ್ಲಿ ಯಾವ್ಯಾವ ಥರದ್ದು ಒಂದು ಪ್ರಾಬ್ಲಮ್ಸ್ ಇದೆ, ಡಿಸ್ಪ್ಯೂಟ್ಸ್ ಇದೆ, ಅಂಥ ಒಂದು ಪ್ರಾಬ್ಲಮ್ಸ್ನೆಲ್ಲ ಇವರು ಕ್ಲೀನಾಗಿ ಡಿಸ್ಕಸ್ ಮಾಡ್ತಾರೆ. ಆಫ್ ದ 2 members ಒನ್ ಶಲ್ ಬಿ ಅ ವುಮೆನ್. ಸೊ ಮೇಲೆ ಇದ್ದಂಗೆ 2 ಮೆಂಬರ್ಸಲ್ಲಿ ಒಬ್ಬರು ಅಟ್ಲೀಸ್ಟ್ ವುಮೆನ್ ಆಗಿರ್ತಾರೆ. ದ ನ್ಯಾಷನಲ್ ಕಮಿಷನ್, ಇಟ್ ಈಸ್ ಹೆಡೆಡ್ ಬೈ ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಟು ಬಿ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆಸ್ ದ ಪ್ರೆಸಿಡೆಂಟ್. ಸೊ ಮೇಲೆ ನೋಡಿದ್ವಿ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ, ಕೆಳಗಡೆ ನೋಡಿದ್ವಿ ಹೈಕೋರ್ಟ್ ಜಡ್ಜ್ ಅಂತ. ಸೊ ತುಂಬ ಹೈ ಲೆವೆಲ್ ಅಂದರೆ ನ್ಯಾಷನಲ್ ಕಮಿಷನಲ್ಲಿ ಯಾರಾಗಿರ್ತಾರೆ? ಸುಪ್ರೀಂ ಕೋರ್ಟ್ದು ಜಡ್ಜ್ ಆಗಿರ್ತಾರೆ. ಅವರು ಸೆಂಟ್ರಲ್ ಗೌರ್ಮೆಂಟಿಂದಾನೇ ಅಪಾಯಿಂಟ್ ಆಗಿರ್ತಾರೆ, ಪ್ರೆಸಿಡೆಂಟ್. ಓಕೆ, ದೇರ್ ಶಲ್ ಬಿ 4 other members ಆಫ್ ಎಮಿನೆನ್ಸ್. ಸೊ ಇದರಲ್ಲಿ 4 ಹೆಚ್ಚಿನ ಜನ ಇರ್ತಾರೆ ಇಲ್ಲಿ, ಇಂಟೆಗ್ರಿಟಿ ಆ್ಯಂಡ್ ಸ್ಟ್ಯಾಂಡಿಂಗ್. ಸೊ ಇದರಲ್ಲೂ ಸಹ ಅವ್ರಿಗೆ ಕನ್ಸ್ಯೂಮರ್ ಅಫೇರ್ಸ್ ಬಗ್ಗೆಲ್ಲ ಕ್ಲೀನಾಗಿ ಗೊತ್ತಿರುತ್ತೆ. ಆಫ್ ದೆಮ್ ಒನ್ ಶಲ್ ಬಿ ಅ ವುಮೆನ್. ಸೊ ಇಲ್ಲೂ ಅಟ್ಲೀಸ್ಟ್ ವುಮೆನ್ ಆಗೇ ಆಗಿರಬೇಕು. ನ್ಯಾಷನಲ್ ಕಮಿಷನ್ ಶಾಲ್ ಡಿಸ್ಪೋಸ್ ಆಫ್ ಎನಿ ಕಂಪ್ಲೇಂಟ್ಸ್ ವೇರ್ ದ ಕ್ಲೇಮ್ ಶಾಲ್ ಎಕ್ಸೀಡ್ ₹1 crore ಇನ್ ವ್ಯಾಲ್ಯೂ. ಸೊ ಇವರು ಯಾವ್ಯಾವ ಥರದ ಒಂದು ಪ್ರಾಬ್ಲಮ್ಸ್ನ ಚರ್ಚೆ ಮಾಡ್ತಾರೆ ಅಂದರೆ 1 ಕೋಟಿಗಿಂತ ಹೆಚ್ಚಿನ ವ್ಯಾಲ್ಯೂದಲ್ಲಿರುವಂಥ ಒಂದು ಪ್ರಾಬ್ಲಮ್ಸ್ನ ಚರ್ಚೆ ಮಾಡ್ತಾರೆ. ಓಕೆ, ದ ಮೆಥಡ್ಸ್ ಟು ಬಿ ಫಾಲೋಡ್ ಟು ಫೈಲ್ ಅ ಕೇಸ್ ಇನ್ ಕನ್ಸ್ಯೂಮರ್ ಕೋರ್ಟ್. ಸೊ ನಾವು ಏನೋ ಒಂದು ಪ್ರಾಬ್ಲಮ್ ಆಯ್ತಪ್ಪ, ನಾವು ಕನ್ಸ್ಯೂಮರ್ಸ್ ಹೋಗ್ಬಿಟ್ಟು ಹೇಗೆ ಕೋರ್ಟ್ರಲ್ಲಿ ಕೇಸ್ನ ಫೈಲ್ ಮಾಡ್ಬೋದು? ಸೊ ತುಂಬ ಸಿಂಪಲ್, ಇಲ್ಲಿ ತುಂಬ ಸಿಂಪಲ್ ಮೆಥಡ್ಸ್ ಇಟ್ಟಿದ್ದಾರೆ. ದೇರ್ ಇಸ್ ನೋ ಪ್ರಿಸ್ಕ್ರೈಬ್ಡ್ ಪ್ರೊಫಾರ್ಮಾ ಟು ಫೈಲ್ ಅ ಕೇಸ್. ಸೊ ಇದರಿಗೆ ಏನೋ ಒಂದು ಪ್ರೊಫಾರ್ಮಾ, ಈ ಥರ ಒಂದು ಡಾಕ್ಯುಮೆಂಟ್ಸ್ ಇರಬೇಕು, ಕ್ವಾಲಿಫಿಕೇಷನ್ಸ್ ಇರಬೇಕು, ಅದು ಇದು ಏನೂ ಇಲ್ಲ. ಓಕೆನಾ? ದ ಕಂಪ್ಲೇಂಟ್ ಮೇ ಬಿ ಟೈಪ್ಡ್ ಆರ್ ಹ್ಯಾಂಡ್ ರಿಟನ್. ಸೊ ಇದು ಹ್ಯಾಂಡ್ ರಿಟನ್ ಆಗೋದು ನಾವು ಬರ್ಕೊಂಡು ಬರ್ಬೋದು, ಅಂದರೆ ಪ್ರಿಂಟರ್ಸ್ ಇಲ್ಲದೆ ಇರೋರು, ಕಂಪ್ಯೂಟರ್ ಬಗ್ಗೆ ಎಜುಕೇಷನ್ ಇಲ್ಲದೆ ಇರೋರೆಲ್ಲ
ಅಥವಾ ಟೈಪ್ಡ್ ಆಗೂ ಮಾಡ್ಕೊಂಡು ಬರ್ಬೋದು. ದ ಕಂಪ್ಲೇಂಟ್ ಶುಡ್ ಇನ್ಕ್ಲೂಡ್ ದ ನೇಮ್ ಆಫ್ ದ ಪರ್ಸನ್. ಸೊ ಕಂಪ್ಲೇಂಟಲ್ಲಿ ನೇಮ್ ಇರಬೇಕು, ಓಕೆ, ಫುಲ್ ಅಡ್ರೆಸ್ ಆ್ಯಂಡ್ ಟೆಲಿಫೋನ್ ನಂಬರ್. ಸೊ ಕಂಪ್ಲೀಟ್ ಅಡ್ರೆಸ್ ಇರಬೇಕು ಮತ್ತು ಟೆಲಿಫೋನ್ ನಂಬರು ಇರಬೇಕು. The person or organization against whom the complaint is made should be mentioned clearly with address. ಸೊ ಯಾರ ವಿರುದ್ಧ ಅವರು ಕಂಪ್ಲೇಂಟನ್ನು ಅರೈಸ್ ಮಾಡ್ತಾ ಇದ್ದಾರೆ ಅಂದರೆ ಟ್ರೇಡರ್ದು, ಆ ಒಂದು ಟ್ರೇಡರ್ದು ಹೆಸರು ಮತ್ತು ಅಡ್ರೆಸ್ಸನ್ನು ಕ್ಲೀನಾಗಿ ಮೆನ್ಷನ್ ಮಾಡಿರಬೇಕು. ಓಕೆ, ದ ಪರ್ಟಿಕ್ಯುಲರ್ಸ್ ಆಫ್ ದ ಗೂಡ್ಸ್ ಬೈ ವಿಚ್ ದ ಲಾಸ್ ಹ್ಯಾಸ್ ಇನ್ಕರ್ಡ್ ಆ್ಯಂಡ್ ದ ಅಮೌಂಟ್ ಆಫ್ ಲಾಸ್ ಶುಡ್ ಬಿ ಸ್ಪೆಸಿಫೈಡ್ ಕ್ಲಿಯರ್ಲಿ. ಸೊ ಯಾವ ಗೂಡ್ಸಿಂದ ಅವ್ರಿಗೆ ನಷ್ಟವನ್ನು ಉಂಟಾಗಿದೆ ಮತ್ತು ಎಷ್ಟು ಹಣ ನಷ್ಟ ಉಂಟಾಗಿದೆ ಅಂತ ಕ್ಲೀನಾಗಿ ಮೆನ್ಷನ್ ಮಾಡಿರಬೇಕು. ದ ಬಿಲ್ ಆರ್ ರೆಸಿಪ್ಟು ಶುಡ್ ಬಿ ಎನ್ಕ್ಲೋಸ್ಡ್. ಸೊ ಫೇಕ್ ಆಗಿಯೇ ಹೋಗ್ಬಿಟ್ಟು ನಾವಲ್ಲಿ ಫೈಲ್ ಮಾಡೋಕ್ಕಾಗಲ್ಲ, ಕ್ಲೀನಾಗಿ ಬಿಲ್ಲು ರೆಸಿಪ್ಟ್ ಎಲ್ಲ ಇರಬೇಕು. ಓಕೆ, ಸೊ ದೊಡ್ಡ ಟ್ರಾನ್ಸಾಕ್ಷನ್ಸಿಗೆಲ್ಲ ನಾವು ಬಿಲ್ಸು ಇಟ್ಕೊಂಡಿರಬೇಕು. ದೇರ್ ಇಸ್ ನೋ ಫೀಸ್ ಆಫ್ ಸ್ಟ್ಯಾಂಪ್ ಡ್ಯೂಟಿ ಫಾರ್ ದ ಕಂಪ್ಲೇಂಟ್. ಸೊ ಇದಕ್ಕೆ ಯಾವುದೇ ಥರದ ಅಲ್ಲೂ ಒಂದು ಫೀಸ್ ಕಟ್ಟಬೇಕಪ್ಪ, ಅಲ್ಲೂ ಲಾಸ್ ಆಗುತ್ತೆ ನಮಗಿನ್ನು, ಆ ಥರದ್ದೆಲ್ಲ ಏನಿಲ್ಲ. ನೋ ಅಡ್ವೊಕೇಟ್ ಆರ್ ಲಾಯರ್ ಇಸ್ ರಿಕ್ವೈರ್ಡ್. ದ ಕನ್ಸ್ಯೂಮರ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಕ್ಯಾನ್ ಆರ್ಗ್ಯೂ. ಸೊ ನಿಮ್ಗೆ ಗೊತ್ತಿದ್ದಂಗೆ ಲಾಯರ್ಸು ಮತ್ತು ಅಡ್ವೊಕೇಟ್ಸಿಗೆ ನಾವು ದುಡ್ಡು ಕೊಟ್ಟೆ ಕೆಲಸ ಮಾಡಿಸ್ಬೇಕಾಗತ್ತೆ. ಆದರೆ ಇಲ್ಲಿ ಲಾಯರ್ ಅಡ್ವೊಕೇಟ್ ಅವಶ್ಯಕತೆ ಏನಿಲ್ಲ, ಡೈರೆಕ್ಟು ಕನ್ಸ್ಯೂಮರ್ ಹೋಗ್ಬಿಟ್ಟು ವಾದವನ್ನು ಮಾಡಬಹುದು. ಸೊ ಇಷ್ಟು ಸಿಂಪಲ್ ಆಗಿದೆ. ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಒಂದು ಪ್ರೊಫಾರ್ಮಾನು ಇಲ್ಲದೆ ಏನೂ ಇಲ್ಲದೆ ಒಂದು ಕಂಪ್ಲೇಂಟನ್ನು ಕೊಡಬೇಕು. ಹ್ಯಾಂಡ್ ರಿಟನ್ನು ಆಗಿರ್ಬೋದು, ಟೈಪ್ಡು ಆಗಿರ್ಬೋದು. ನಾವು ನಮ್ಮ ಹೆಸರು, ಫುಲ್ ಅಡ್ರೆಸ್ ಮತ್ತು ಟೆಲಿಫೋನ್ ನಂಬರ್ನ ಕೊಡಬೇಕು. ಮತ್ತು ಯಾರ ವಿರುದ್ಧ ಒಂದು ಕಂಪ್ಲೇಂಟ್ ಹಾಕ್ತಾ ಇದ್ದೀವಿ ಅವ್ರದ್ದು ಹೆಸರು ಮತ್ತು ಅಡ್ರೆಸ್ಸನ್ನು ಕೊಡಬೇಕು. ಮತ್ತು ಯಾವ ಗೂಡ್ಸಿಂದ ನಮ್ಗೆ ಲಾಸ್ ಆಗಿದೆ ಮತ್ತು ಎಷ್ಟು ಲಾಸ್ ಆಗಿದೆ ಅಂತಲೂ ಬರಿಬೇಕು. ಮತ್ತು ಒಂದು ಬಿಲ್ಲನ್ನು ಅಥವಾ ರೆಸಿಪ್ಟನ್ನು ಸಹ ಕೊಡಬೇಕು. ಫೀಸ್ ಇರಲ್ಲ, ಲಾಯರು ಬೇಕಾಗಿಲ್ಲ, ಅವರೇ ವಾದವನ್ನು ಮಾಡ್ಬೋದು. ಇಷ್ಟು ಸಿಂಪಲ್ ಆಗಿದೆ. ಇದಾದ್ಮೇಲೆ ನಿಮ್ಮ ಈ ಚಾಪ್ಟರ್ ಎಂಡ್ ಆಗುತ್ತೆ. ಇಲ್ಲಿ ಕೆಲವೊಂದು ಎಕ್ಸಸೈಸಸ್ ಇದೆ, ನೋಡೋಣ. ದ ಅದರ್ ನೇಮ್ ಆಫ್ ಕನ್ಸ್ಯೂಮರ್ ಈಸ್ ಕರೆಕ್ಟ್. ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ತಾನೆ, ಯೂಸರ್. ಪರ್ಸನ್ ಗಿವಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ಫಾರ್ ಮನಿ ಈಸ್. ಸೊ ಯಾರು ಸರ್ವಿಸಸ್ ಗೂಡ್ಸ್ನ ಕೊಡ್ತಾರೆ? ಕರೆಕ್ಟ್, ಪ್ರೊಡ್ಯೂಸರ್ಸ್ ಆರ್ ಟ್ರೇಡರ್ಸ್. ದ ಕನ್ಸ್ಯೂಮರ್ ಡೇ ಈಸ್ ಅಬ್ಸರ್ವ್ಡ್ ಆನ್ ಡ್ಯಾಶ್ ಎವ್ರಿ ಇಯರ್. ಕರೆಕ್ಟ್, March 15. In the case of compensation exceeding 5 lakhs, the complaint has to be submitted to. ಸೊ 5 lakhsಗಿಂತ ಎಕ್ಸೀಡ್ ಆಗಿದೆ, ಸೊ ಅದು ಆಬ್ವಿಯಸ್ಲಿ ಎಲ್ಲಿ ಮಾಡಬೇಕು? ಡಿಸ್ಟ್ರಿಕ್ಟ್ ಕಮಿಷನಲ್ಲಿ ಮಾಡಬೇಕು. ನೋಡಿದ್ವಿ ತಾನೆ, 20 ಲಕ್ಷದ ಅಂಡರ್ ಇದೆ ತಾನೆ 5 ಲ್ಯಾಕ್ಸು. ಸೊ ಅವರು ಡಿಸ್ಟ್ರಿಕ್ಟ್ ಕಮಿಷನ್ಗೆ ಹೋಗಬೇಕು. ಸೊ ಇಷ್ಟೇ ಇಲ್ಲಿದೆ ಫಿಲ್ ಇನ್ ದ ಬ್ಲಾಂಕ್ಸ್. ಇದಾದ್ಮೇಲೆ ಕೆಲವೊಂದು ಆನ್ಸರ್ ದ ಫಾಲೋಯಿಂಗ್ ಇದೆ, ಇದನ್ನು ನೀವು ಸಾಲ್ವ್ ಮಾಡಿ ನಿಮ್ಮ ನೀವೇ ಟೆಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.